ಹೆಲೋ ಮೈ ಡಿಯರ್ ಛೋಟಾ ಚಾಂಪಿಯನ್. ನಾನು ನಿಮ್ಮ ಮೆಂಟರ್ ವರ್ಷಿಣಿ. ನಮ್ಮ ವೇದಾಂತ SLC 10 ಚಾನಲ್ಗೆ ನಿಮಗೆ ವೆಲ್ಕಮ್ ಯು ಆಲ್. ಇವತ್ತು ಯಾವುದು ನ್ಯೂ ಟಾಪಿಕ್, ಯಾವುದು ವಿಡಿಯೋ ಅಂತ ಅಂದರೆ, ಸೊ ಕ್ಲಾಸ್ ಎಲ್ಲ ಸ್ಟಾರ್ಟ್ ಆದಮೇಲೆ, ನಿಮಗೆ ಟೆಸ್ಟ್ ಎಲ್ಲ ಸ್ಟಾರ್ಟ್ ಆದಮೇಲೆ ನಿಮಗೆ ಒಂದು ಥಾಟ್ ಬರುತ್ತೆ ಅಲ್ವಾ. ಸೊ ಒಂದು ಟೈಮ್ ಟೇಬಲ್ ಮಾಡ್ಕೋಬೇಕು, ನಾನು ಒಂದೊಂದು ಸಬ್ಜೆಕ್ಟಿಗೆ ಒಂದೊಂದು ಸ್ಲಾಟ್ ಮಾಡ್ಕೋಬೇಕು ಓದೋಕ್ಕೆ ಅಂತ. ನಿಮಗೆ ಒಂಥರ ಯಾವ ಥರ ಮಾಡ್ಕೊಳ್ಳೋದು ಒಂದು ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ ನಿಮಗೆ. ಸೊ ಅದು ಸ್ವಲ್ಪ ಈಸಿ ಆಗಲಿ ಅಂತ SSLCಲಿ ನಾವು 625ಗೆ 625 ತಗೋಬೇಕು ಅಂತಂದರೆ ಒಂದು ಟಾಪರ್ ಟೈಮ್ ಟೇಬಲ್ ಅಂತಲೇ ನಾವು ಸ್ಟಾರ್ಟ್ ಮಾಡೋಣ. ಓಕೆ, ಅದು ಯಾಕೆ ಅಂತಂದರೆ ಸಮ್ ಸ್ಟೂಡೆಂಟ್ಸಿಗೆ ಹೇಗಿರುತ್ತೆ ಅಂತಂದರೆ, ನೈಟ್ ನನಗೆ ತುಂಬ ಬೇಗ ನಿದ್ದೆ ಬರುತ್ತೆ ಮ್ಯಾಮ್, ಸೊ ನಾನು ಮಾರ್ನಿಂಗ್ ರೀಡ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂತ ಸ್ವಲ್ಪ ಸ್ಟೂಡೆಂಟ್ಸ್ ಇರ್ತಾರೆ. ಇನ್ನು ಸ್ವಲ್ಪ ಸ್ಟೂಡೆಂಟ್ಸ್ ಹೇಗೆ ಅಂತಂದರೆ, ಮಾರ್ನಿಂಗ್ ಹೊತ್ತು ಬೇಡ ಮ್ಯಾಮ್, ನೈಟ್ ಹೊತ್ತು ನಾನು ಬೇಕಾದ್ರೆ 1-2 ತನಕನಾದರೂ ರೀಡ್ ಮಾಡೋಕ್ಕೆ ಓಕೆ ಅನ್ನೋರು ಇರ್ತಾರಲ್ವ. ಸೊ ಅದಕ್ಕೆ 2 ಟೈಪ್ಸ್ ಆಫ್ ವಿಡಿಯೋಸ್. ಸೊ ಇದು ಫುಲ್ ಕಂಪ್ಲೀಟ್ ಫಾರ್ ಯಾರಿಗೆ ಅಂದರೆ, ದಟ್ಸ್ ಫಾರ್ ಅರ್ಲಿ ಮಾರ್ನಿಂಗ್ ಯಾರು ಇಷ್ಟಪಡ್ತೀರಲ್ವಾ. ಸೊ ಮ್ಯಾಮ್ ನಾನು 4ಗಾದರೂ ಪರವಾಗಿಲ್ಲ, 4:30ಗಾದರೂ ಪರವಾಗಿಲ್ಲ, ನಾನು ರೀಡ್ ಮಾಡೋಕ್ಕೆ ಓಕೆ ಅನ್ನೋರಿಗೆ. ಸೊ ದಿಸ್ ಈಸ್ ಫಾರ್ ದ ಟೈಮ್ ಟೇಬಲ್. ಓಕೆ, ಸೊ ಇದೊಂದು ನಾನು ಒಂದು ಬೇಸಿಕ್ಸ್ ರಫ್ ಸ್ಕೆಚ್ ಥರ ಇದೆ. ನಿಮಗೆ ಹೇಗೆ ಆಲ್ಟರ್ನೇಟಿವ್ ಬೇಕು ಅಂತಂದರೆ ಚೇಂಜ್ ಮಾಡ್ಕೋಬೋದು. ಓಕೆ, ಸೊ ಇದು ಅರ್ಲಿ ಮಾರ್ನಿಂಗ್ ಸ್ಟಡಿ ರುಟೀನ್ಗೋಸ್ಕರ. ಸೊ ದಟ್ಸ್ ಸ್ಪೆಷಲ್ ಆಗಿ ಫಾರ್ ದ ಕರ್ನಾಟಕ SSLC ಸ್ಟೂಡೆಂಟ್ಸ್ಗೆ. ಓಕೆ, ಕರ್ನಾಟಕ SSLC ಸ್ಟೂಡೆಂಟ್ಸ್ ಯಾರ್ಯಾರು ಈಗ ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮ್ ಬರೀತಿದ್ದಾರೋ, ಸೊ ದೇ ಶುಡ್ ಗೆಟ್ ಆಲ್ 625 ತೆಗಿಲೇಬೇಕು. ಅದಕ್ಕೆ ಒಂದು ನಾವು ಪ್ಲ್ಯಾನ್ ಸ್ಟಾರ್ಟ್ ಮಾಡೋಣ. ಓಕೆ, ಬಟ್ ಅದಕ್ಕಿಂತ ಮುಂಚೆ ನಮ್ಮ ವೇದಾಂತ SLC 10 ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನ್ಯೂ ಒಳ್ಳೊಳ್ಳೆ ಕಂಟೆಂಟ್, ನಿಮಗೆ ಹೆಲ್ಪ್ ಆಗೋ ಥರ ಕಂಟೆಂಟ್ ಬರ್ತಾನೆ ಇರುತ್ತೆ ಚಾನಲಲ್ಲಿ. ಅದೆಲ್ಲ ನಿಮಗೆ ಮಿಸ್ ಆಗಬಾರ್ದು ಅಂತ ಇತ್ತು ಅಂತಂದರೆ, ಸೊ ಫಸ್ಟ್ ಕೆಲಸ ಏನು ಅಂತಂದರೆ ಸಬ್ಸ್ಕ್ರೈಬ್ ಮಾಡಬೇಕು. ಯೂಟ್ಯೂಬ್ ಚಾನಲಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಬೇಕು. ಆ್ಯಂಡ್ ಲೈಕ್ ಮಾಡೋದನ್ನು ಮರಿಲೇಬಾರ್ದು. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಯಾಕಂದರೆ ಅವ್ರಿಗೂ ಹೆಲ್ಪ್ ಆಗ್ಬೋದಲ್ವಾ, ಅದಕ್ಕೋಸ್ಕರ. ಸೊ ಇನ್ನೊಂದು ನಮ್ಮ ವೇದಾಂತ SLC 10 ಚಾನಲ್ ಏನಿದೆ, ಅದು ಯೂಟ್ಯೂಬಲ್ಲಿ ಅಲ್ದಲೇ ಬೇರೆ ಬೇರೆ ವೆಬ್ಸೈಟ್ಸ್ ಅಂದರೆ ವಾಟ್ಸಪ್ ಅಪ್ಲಿಕೇಶನ್, ವಾಟ್ಸಪ್ ಯೂಸ್ ಮಾಡ್ತೀರಲ್ವ ನೀವು ಆಲ್ರೆಡಿ, ಸೊ ಅಲ್ಲೂ ಕೂಡ ನೀವು ಫಾಲೋ ಮಾಡ್ಬೋದು. ಯೂಟ್ಯೂಬಲ್ಲಿ ಏನಾದರೂ ನೋಟಿಫೈ ಆಗಿಲ್ಲ ಅಂತಂದರೆ, ಮಿಸ್ ಆಗ್ತು ಅಂತಂದರೆ ವಾಟ್ಸಪ್ಪಲ್ಲಿ ಕೂಡ ಬಂದಿರುತ್ತೆ. ಆ್ಯಂಡ್ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್, ಸ್ನ್ಯಾಪ್ಚಾಟ್ ಕೂಡ. ಓಕೆ, ಸೊ ಯೂಟ್ಯೂಬಲ್ಲಿ ಮಿಸ್ ಆದರೂ ಯು ಕ್ಯಾನ್ ಗೆಟ್ ನೋಟಿಫೈ ಯು. ಓಕೆ, ಇದರಲ್ಲಿ ಮಾತ್ರ ವೇದಾಂತು ವೈಬ್ಸ್ ಅಂತ ಇದೆ, ಇನ್ನೆಲ್ಲದರಲ್ಲೂ ನಮ್ಮ ವೇದಾಂತು SLC 10 ಅಂತಲೇ ಇರೋದು. ಸೊ ನಿಮಗೋಸ್ಕರ ಅಂತಲೇ ಮಾಡಿರೋ ಚಾನಲ್ ಇದು. ಓಕೆ, ಲೆಟ್ಸ್ ಸ್ಟಾರ್ಟ್, ಟೈಮ್ ವೇಸ್ಟ್ ಮಾಡೋದು ಬೇಡ. ಓಕೆ, ಫಸ್ಟ್ ಏನಂತಂದರೆ ನಮಗೆ ಮೇಯ್ನಾಗಿ ಬರೋದು ಡೈಲಿ ರುಟೀನ್. ಸೊ ನಾನು 1 ಡೇ ಅಲ್ಲಿ ಕಂಪ್ಲೀಟ್ ಮಾರ್ನಿಂಗ್ ಟು ಈವ್ನಿಂಗ್ ಯಾವ ಥರ ಶೆಡ್ಯೂಲ್ ಹಾಕ್ಕೊಳ್ಳಿ ಅಂತಲ್ವಾ. ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಒಂಥರ ಇರುತ್ತೆ, ಸ್ಯಾಟರ್ಡೆ ಸಂಡೇ ವೀಕ್ ಡೇಸಲ್ಲಿ ಒಂಥರ ನಾವು ಪ್ಲ್ಯಾನ್ ಮಾಡಬೇಕಾಗುತ್ತೆ. ಸ್ಯಾಟರ್ಡೆ ಸಂಡೇ ಏನಾದರೂ ಆಫ್ ಡೇ ಇರುತ್ತಲ್ವ, ಆ್ಯಂಡ್ ಸಂಡೇ ಕೂಡ ಫುಲ್ ಡೇ ನಮ್ಮ ಹತ್ರ ಟೈಮ್ ಇರುತ್ತೆ. ಯಾವ ಥರ ಮಾಡ್ಕೊಳ್ಳೋದು ಮ್ಯಾಮ್, ನಾನು ಇದೇ ಥರ ನೀವು ಮಾಡ್ಕೋಬೇಕು ಅಂತ ಹೇಳ್ತಿಲ್ಲ. ಸೊ ಸಮ್ ಆಫ್ ದ ಸಜೆಷನ್ಸ್ ಯಾವ ಥರ ಇರ್ಬೋದು ಅಂತಂದರೆ, ಓಕೆ, ಸೊ ಡೈಲಿ ಟೈಮ್ ಟೇಬಲಲ್ಲಿ ಫಸ್ಟು, ಇಫ್ ಯು ಆರ್ ಅರ್ಲಿ ಮಾರ್ನಿಂಗ್ ಅಲ್ವಾ ಸ್ಟೂಡೆಂಟ್ಸ್, ನೀವು ನೈಟ್ ಅಂತೂ ಆಗಲ್ಲ, ನೈಟ್ ನೀವು ಬೇಗ ಮಲಗಬೇಕಲ್ವಾ, ಅದಕ್ಕೋಸ್ಕರ ಟ್ರೈ ಟು ಗೆಟ್ ಅಪ್. ಅಂದರೆ ಸಡನ್ನಾಗಿ ನೀವೀಗೆಲ್ಲ ಹಾಲಿಡೇಸ್ ಮುಗಿಸ್ಕೊಂಡು ಬಂದು ನೀವು ನೆಕ್ಸ್ಟ್ ಡೇನೇ 4:30ಗೆ ಹೇಳೋಕ್ಕಾಗಲ್ಲ. ಟ್ರೈ ಟು ಗೆಟ್ ಅಪ್. ಬಟ್ ಈಗ ನೀವು 7ಗೆ ಏನಾದರೂ ಎದ್ದೇಳ್ತಿದ್ರಿ ಅಂತಂದರೆ SLC ಇವಾಗ, ಸೊ 1 ಇಯರ್ ಟ್ರೈ ಟು ಗೆಟ್ ಅಪ್. ಬಟ್ ಫಸ್ಟ್ 1-2 ವೀಕ್ಸ್ 6ಗೆ ಟ್ರೈ ಮಾಡಿ ಅಲ್ರಾಮ್ ಇಟ್ಕೊಂಡು. ಓಕೆ, ನೆಕ್ಸ್ಟ್ ಇನ್ನು 2 ವೀಕ್ಸ್ಗೆ ಆದಮೇಲೆ 6 ಇದ್ದಿದ್ದು ಜಸ್ಟ್ ಟ್ರಾನ್ಸ್ಲೇಟ್ ಟು 5:30. ಓಕೆ, ನೆಕ್ಸ್ಟ್ ಅದಾದಮೇಲೆ 5ಗೆ. ಓಕೆ, 1 ಮಂತಲ್ಲಿ ನೀವು ಆಲ್ರೆಡಿ ಅಟ್ಲೀಸ್ಟ್ 5ಗೆ ಎದ್ದೇಳೋಷ್ಟು ಪ್ರಾಕ್ಟೀಸ್ ಆಗಿರಬೇಕು. ನೆಕ್ಸ್ಟ್ ಅಟ್ಲೀಸ್ಟ್ ಆರಾಮಾಗಿ 4:30 ಅಷ್ಟಿಗೆ ಎದ್ದೇಳ್ತೀರ. ಓಕೆ, ಸೊ ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡ್ತಾ ಹೋಗೋಣ. 4:30 AM ಯು ಶುಡ್ ಗೆಟ್ ಅಪ್. 4:30ಗೆ ಹೇಳ್ತೀರಾ. ಓಕೆ, ಸೊ ಆದಮೇಲೆ ನಂದು ಸಜೆಷನ್ ಅಂದರೆ ಒಂದು 10 to 15 ಮಿನಿಟ್ಸ್ ಮೆಡಿಟೇಷನ್ ಮಾಡಲೇಬೇಕು. ಸೊ ಫಸ್ಟ್ ಡೇನೇ ನಿಮಗೆ ಮೆಡಿಟೇಷನಿಗೆ ಕೂತಾಗ, ಸೊ ಡೆಫಿನೆಟ್ಲಿ ಆಗಿ ಹೇಳ್ತೀನಿ, ಕೂರಕ್ಕೆ ಆಗಲ್ಲ. ಟ್ರೈಟ್ 1-2 ಮಿನಿಟ್ಸ್, ಸ್ಟಾರ್ಟ್ ವಿತ್ ದಟ್ 1-2 ಮಿನಿಟ್ಸ್. ನೀವು ಫಸ್ಟ್ 2-3 ಡೇಸ್ 1 ವೀಕ್ ಇಟ್ಸ್ ಓಕೆ, ಬಟ್ ಅಟ್ಲೀಸ್ಟ್ 5 ಮಿನಿಟ್ಸ್ ತನಕನಾದರೂ ಮೆಡಿಟೇಷನ್ ಮಾಡಿ. ಓಕೆ, ವೇಕಪ್ ಪ್ಲಸ್ 5 ಮಿನಿಟ್ಸ್ ಮೆಡಿಟೇಷನ್.
ಓಕೆ, ಸೊ 5 ಮಿನಿಟ್ಸ್ ಮೆಡಿಟೇಷನ್ನ ಮಾಡ್ತೀರಾ. ನೆಕ್ಸ್ಟ್ 5 AM ಸ್ಟಾರ್ಟ್ ಮಾಡ್ಕೋಬೇಕು. ಇದು ಯಾಕೆ ನಾನು ಮ್ಯಾಥ್ಸ್ ಸೈನ್ಸ್ನ ಯಾಕೆ ಇಟ್ಟಿದ್ದೀನಿ ಅಂತಂದರೆ, ಸಮ್ ಆಫ್ ದ ಸ್ಟೂಡೆಂಟ್ಸಿಗೆ ಮ್ಯಾಥ್ಸ್ ತುಂಬ ಕಷ್ಟ ಅನಿಸುತ್ತೆ ಅಲ್ವಾ. ಸಮ್ ಆಫ್ ದ ಸ್ಟೂಡೆಂಟ್ಸಿಗೆ ಸೈನ್ಸ್ ಕೂಡ ಕಷ್ಟ ಇರುತ್ತೆ. ಬಟ್ ನಾನು ನಾರ್ಮಲಲ್ಲಿ ಮ್ಯಾಥ್ಸ್ ಸೈನ್ಸ್ ತೊಗೊಂಡಿದ್ದೀನಿ. ಬಟ್ ನಿಮಗೆ ಯಾವುದು ತುಂಬ ಕಷ್ಟ ಅನಿಸುತ್ತೋ ಆ ಸಬ್ಜೆಕ್ಟ್ಸ್ನ ಅರ್ಲಿ ಮಾರ್ನಿಂಗ್ನ ಇಟ್ಕೊಳ್ಳಿ. ಸೊ ನನಗೆ ಕಷ್ಟ ಮ್ಯಾಮ್, ನಂಗೆ ಓದಿದ್ದು ಬೇಗ ಅರ್ಥ ಆಗಲ್ಲ, ಆ ಸಬ್ಜೆಕ್ಟ್ಸ್ ಎಲ್ಲ ಕಷ್ಟ ನನಗೆ ಅನ್ನೋದನ್ನ, ಸೊ ಒಂದು 2 ಸಬ್ಜೆಕ್ಟ್ಸ್ನ ಅಥವಾ ಯಾವ್ದಾದ್ರು 2 ಸಬ್ಜೆಕ್ಟ್ಸ್ನ ಸೆಲೆಕ್ಟ್ ಮಾಡಿ ಇಟ್ಕೊಂಡಿರಿ. ಸೊ ಫಾರ್ ಎಕ್ಸಾಂಪಲ್, ನಾನಿಲ್ಲಿ ಮ್ಯಾಥ್ಸ್ ತುಂಬ ಜನ ಕಷ್ಟ ಅಂತೀರ ಅಲ್ವಾ. ಸೊ ಮ್ಯಾಥ್ಸ್ ಆ್ಯಂಡ್ ಸೈನ್ಸಲ್ಲೂ ಕೂಡ ಫಿಸಿಕ್ಸಲ್ಲಿ ಕೆಮಿಸ್ಟ್ರಿ ಫಾರ್ಮುಲಾಸ್ ಎಲ್ಲ ನೆನಪಾಗಲ್ಲ. ಆ್ಯಂಡ್ ಫಿಸಿಕ್ಸಲ್ಲಿ ಡಿರೈವೇಷನ್ಸ್ ಇರುತ್ತೆ, ಪ್ರಾಬ್ಲಮ್ ಸಾಲ್ವ್ ಮಾಡೋದಿರುತ್ತೆ. ಸೊ ಅದರಲ್ಲೂ ಕೂಡ ಏನಾಗುತ್ತೆ ಅಂತಂದರೆ ಕಷ್ಟ ಇರುತ್ತಲ್ವ. ಸೊ ಪ್ರಾಬ್ಲಮ್ ಸಾಲ್ವಿಂಗ್ ಯಾವ್ದಾದ್ರು ಇತ್ತು ಅಂತಂದರೆ ಸೊ 5 AM ಇಟ್ಕೊಳ್ಳಿ. ಯಾಕಂದರೆ ನೀವು ಅದನ್ನ ಸಾಲ್ವ್ ಮಾಡ್ತಾ ಇರ್ತೀರ, ಜಸ್ಟ್ ರೀಡ್ ಮಾಡಲ್ಲ ಅಲ್ವಾ. ನಿಮಗೆ ಲೈಕ್ ಏನಾದರೂ ನಿದ್ದೆ ಬಂತು ಅಂತಂದರೆ ಸ್ಟಾರ್ಟಿಂಗ್ ಡೇಸಲ್ಲಿ ಸೊ ನಿದ್ದೆ ಬರಲ್ಲ, ಯಾಕಂದರೆ ಯು ನೀಡ್ ಟು ಟ್ರೈ ಟು ಸಾಲ್ವ್ ಇಟ್ ಅಲ್ವಾ. ಸೊ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀರ, ಸೊ ನಿದ್ದೆ ಆಬ್ಸಲ್ಯೂಟ್ಲಿ ಬರಲ್ಲ. ಏನಾದರೂ ಜಸ್ಟ್ ರೀಡ್ ಮಾಡ್ತಾ ಇದ್ವಿ ಅಂತಂದರೆ ಯು ವಿಲ್ ಗೆಟ್ ಸ್ಲೀಪ್ ಅಲ್ವಾ, ಅದಕ್ಕೋಸ್ಕರ ಬೇಡ. ನೆಕ್ಸ್ಟ್ 6:30 AM ಆಲ್ರೆಡಿ ಮಾರ್ನಿಂಗ್ ಆಗಿರುತ್ತೆ ಅಲ್ವಾ. 6:30 ನಿಮ್ದು ಆಲ್ರೆಡಿ ಹ್ಯಾಬಿಟ್ ಇರುತ್ತೆ 7ಗೆ ಎದ್ದು. ಸೊ 6:30 ಈಸ್ ಓಕೆ ಫಾರ್ ದ ಸೋಷಿಯಲ್ ಸೈನ್ಸ್ ರಿವಿಷನ್ ಅಂತಂದರೆ ಆಲ್ರೆಡಿ ಅಲ್ಲಿ ನಿಮಗೆ ಸ್ಟಾರ್ಟಿಂಗ್ ವೈಸ್ 6:30 ಅಂತಂದರೆ ಯಾಕೆ ರಿವಿಷನ್ ಅಂತ ಯಾಕೆ ಹೇಳಿದೆ ಅಂತಂದರೆ, ನಿಮ್ಗೆ ಆಲ್ರೆಡಿ ಕ್ಲಾಸ್ ಕೇಳಿ ಬಂದಿರ್ತೀರ ಅಲ್ವಾ. ಸೊ ಕ್ಲಾಸಲ್ಲಿ ನಿಮಗೆ ಇಷ್ಟು ಚಾಪ್ಟರ್ಸ್ ಅಂತ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಒಂದೊಂದು ಕಾನ್ಸೆಪ್ಟ್ಸ್ನ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿರ್ತಾರೆ ನಿಮ್ಮ ಟೀಚರ್ಸ್ ಅಲ್ವಾ. ಸೊ ಎಕ್ಸ್ಪ್ಲೈನ್ ಮಾಡಿದಾಗ ನಿಮಗೆ ಏನಿರುತ್ತೆ, ಜಸ್ಟ್ ರಿವೈಸ್ ಮಾಡೋದಿರುತ್ತೆ ಕಾನ್ಸೆಪ್ಟ್ಸ್ ಮತ್ತೆ. ಸೊ ಅದಕ್ಕೋಸ್ಕರ 6:30 AM ಸೋಷಿಯಲ್ ಸೈನ್ಸ್ನ ರಿವಿಷನ್ನ ಇಟ್ಕೊಳ್ಳಿ. ನೆಕ್ಸ್ಟು ಆಫ್ಟರ್ ದಟ್ 9 to 5 PM ತನಕ ನಿಮ್ಗೆ ಏನಾಗುತ್ತೆ, ಸ್ಕೂಲ್ ಅವರ್ಸೇ ಆಗುತ್ತೆ ಅನಿಸುತ್ತೆ. ಸೊ ಇಟ್ ಡಿಪೆಂಡ್ಸ್. ಓಕೆ, ಸೊ ನಿಮ್ಮದು ಸ್ಕೂಲ್ ಟೈಮಿಂಗ್ಸ್ ಯಾವ ಥರ ಇದೆ ಅನ್ನೋದ್ರ ಮೇಲೆ ಸ್ವಲ್ಪ ವೇರಿ ಆಗುತ್ತೆ. ನೆಕ್ಸ್ಟ್ ಸೊ 6 PM ನೀವು ಬರ್ತೀರಾ. ಸೊ 6 to 7 ತನಕ ಏನಾಗುತ್ತೆ, ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋದಾಗಿರ್ಬೋದು. ಸಡನ್ನಾಗಿ ನಿಮಗೆ ಕೂರಕ್ಕೂ ಆಗಲ್ಲ, ಬಂದಿದ ತಕ್ಷಣ ಫ್ರೆಶ್ ಅಪ್ ಆಗ್ತೀರಾ, ಒಂದು 10 minutes 15 minutes ಮೊಬೈಲ್ನ ನೋಡ್ತೀರಾ, ಇಟ್ಸ್ ಓಕೆ ಫೈನ್. ಓಕೆ, ಸೊ ಬಟ್ ಅದಕ್ಕಿಂತ ಜಾಸ್ತಿ ಡ್ರ್ಯಾಗ್ ಆಗಬಾರ್ದು. ಹೋಮ್ ವರ್ಕ್ ಏನಾದರೂ ಕೊಟ್ಟಿದ್ರು ಅಂತಂದರೆ, ಒಂದೀಗ ಮ್ಯಾಥ್ಸಲ್ಲಿ 2 to 3 ಪ್ರಾಬ್ಲಮ್ಸ್ ಹೋಮ್ ವರ್ಕ್ ಕೊಟ್ಟಿರ್ತಾರೆ ಮಾಡೋಕ್ಕೆ, ಅದನ್ನೆಲ್ಲ ಫಿನಿಶ್ ಮಾಡ್ಕೊಳ್ಳೋದು. ಓಕೆ, ನೆಕ್ಸ್ಟ್ ನೋಟ್ಸ್ ಮಾಡ್ಕೋಬೇಕಂತ ಏನಾದರೂ ಇರ್ತೀರಾ ಅಂತ ಅಂದ್ಕೊಳ್ಳಿ, ಸ್ವಲ್ಪ ಪಾಯಿಂಟ್ಸ್ ಮಾಡಿರೋದು ಅಥವಾ ರನ್ನಿಂಗ್ ನೋಟ್ಸ್ ಮಾಡ್ಕೊಂಡಿರ್ತೀರಾ. ಸೊ ಅದರಲ್ಲಿ ಏನಾದರೂ ಮಿಸ್ ಆಗಿತ್ತು ಅಂತ ನಾವು ಪಾಯಿಂಟ್ಸ್ ಬರ್ಕೊಳ್ಳೋದು, ಏನಾದರೂ ಇಟ್ಸ್ ಓಕೆ. ಹೋಮ್ ವರ್ಕ್ ಪ್ಲಸ್ ನೋಟ್ಸ್ ಅಥವಾ ಅಸೈನ್ಮೆಂಟ್ಸ್ ಕೊಟ್ಟಿದ್ರೆ ಯು ಗೆಟ್ ಈ ಟೈಮಿಂಗ್ಸಲ್ಲಿ ಯು ಶುಡ್ ಫಿನಿಶ್ ಇಟ್. ನೆಕ್ಸ್ಟ್ 7:15 ಏನು ರೈಟಿಂಗ್ ಪ್ರಾಕ್ಟೀಸ್ ಅಂತಂದರೆ ಮ್ಯಾಮ್, ಯಾಕೆ ಅಂತಂದರೆ ಏನು ಕ್ಲಾಸಲ್ಲಿ ಕೇಳ್ಕೊಂಡು ಬಂದಿರ್ತೀರಾ, ಈಗ ರನ್ನಿಂಗ್ ನೋಟ್ಸಲ್ಲೂ ಬರ್ಕೊಂಡಿರ್ತೀರ ಅಲ್ವಾ. ಸೊ ಅದು ಏನು ಮತ್ತೆ ಮಾರ್ನಿಂಗ್ ಎಲ್ಲ ಏನು ರಿವಿಷನ್ ಮಾಡಿರ್ತೀರಾ, ಟ್ರೈ ಟು ಪ್ರಾಕ್ಟೀಸ್ ಇಟ್. ಸೊ ಅಂದರೆ ನೀವು ಸಮ್ಮರಿ ಇದರಲ್ಲಿ ಸೊ ಬರಿತಾ ಹೋಗಿ ಒಂದು ಪ್ಯಾರಾಗ್ರಾಫಲ್ಲಿ ನಿಮ್ಮದೇ ಓನ್ ಲ್ಯಾಂಗ್ವೇಜಸಲ್ಲಿ ಯು ಟ್ರೈ ಟು ರೈಟ್ ಇಟ್. ಓಕೆ, ಸೊ ರೈಟ್ ಏಕೆ ಅಂತಂದರೆ, ಜಸ್ಟ್ ನೀವೇನಾದ್ರು ಒಂದು ಕಾನ್ಸೆಪ್ಟ್ಸ್ ನಿಮ್ಮ ಕ್ಲಾಸಲ್ಲಿ ಏನಾದರೂ ಎಕ್ಸ್ಪ್ಲೈನ್ ಮಾಡಿದ್ರು ಅಂತಂದರೆ ಅದನ್ನೇ ಕೂಡ ಜಸ್ಟ್ ನಿಮ್ಮ ಸಿಂಪಲ್ ವರ್ಡ್ಸಲ್ಲಿ ಓದಕ್ಕೆ ಅಂದರೆ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಓದಿರೋದನ್ನ ನೆನ್ಪು ಮಾಡಿಕೊಂಡು. ಆ್ಯಂಡ್ 7:15 ರೈಟಿಂಗ್ ಪ್ರಾಕ್ಟೀಸ್ ಹೇಗೆ ಅಂತಂದರೆ, ಅದರಲ್ಲೂ ನೀವು ರೀಡ್ ಮಾಡಿಬಿಟ್ಟು ರೈಟ್ ಕೂಡ ಮಾಡ್ಬೋದು. ಸೊ 1 hour ಸ್ಲಾಟ್ ಇಟ್ಕೊಂಡು. ನೆಕ್ಸ್ಟ್ ಅದರಲ್ಲಿ 9 PM ಹೇಗೆ ಅಂತಂದರೆ ಕ್ವಿಕ್ ರಿವಿಷನ್. ನೀವೇನು ಓದಿರ್ತೀರೋ ಅದನ್ನು ಜಸ್ಟ್ ರಿವೈಸ್ ಮಾಡಬೇಕು. ಎಗೇನ್ ನೀವು ನ್ಯೂ ಟಾಪಿಕ್ನ ಓದೋಕ್ಕೆ ಹೋಗಬೇಡಿ. ಸೊ ರೀಡ್ ಮಾಡಿರೋ ಟಾಪಿಕ್ನೇ ಹೇಗೆ ಮಾಡಬೇಕು ಅಂತಂದರೆ ಯು ಶುಡ್ ರಿವೈಸ್ ಇಟ್. ಇಲ್ಲಿ ಏನಂತಂದರೆ ಇನ್ನೊಂದು ಆ್ಯಡ್ ಮಾಡ್ಕೊಳ್ಳಿ, ಯು ಶುಡ್ ರೀಡ್ ಇಟ್. ಓಕೆ, ಸೊ ಕ್ಲಾಸಲ್ಲಿ ಏನಾದರೂ ನೀವು ಕೇಳೋಕ್ಕಾಗಿಲ್ಲ ಅಂತ ಅಂದ್ಕೊಳ್ಳಿ, ಕ್ಲಾಸಲ್ಲಿ ನನಗೆ ಏಕೋ ಬೋರ್ ಆಗಿತ್ತು ಮ್ಯಾಮ್, ಕ್ಲಾಸಲ್ಲಿ ಕೇಳೋಕ್ಕಾಗಿಲ್ಲ ಅಂತಿತ್ತು ಅಂತಂದರೆ ಯು ವಿಲ್ ಗೋ ವಿತ್ ದ ರೀಡ್ ಆಲ್ಸೋ. ಸೊ ರೀಡ್ ಕೂಡ ಮಾಡಬೇಕಾಗುತ್ತೆ ಇದರಲ್ಲಿ ಎಕ್ಸ್ಟ್ರಾ ಪ್ಲಸ್ ಸ್ಪೆಷಲ್. ಸೊ 9 ಕ್ವಿಕ್ ರಿವಿಷನ್, ಅದಾದಮೇಲೆ 9 to 10 ನಿಮ್ಮದು ಡಿನ್ನರ್ ಆಗುತ್ತೆ. ಸೊ ಸ್ಲೀಪ್ ಆಗುತ್ತೆ. ಓಕೆ, ಸೊ ಸ್ಲಾಟ್ ನಾವು ಈ ಥರ ನೆಕ್ಸ್ಟ್ ನೋಡೋದಾದರೆ ಯಾವ ಥರ ಇರುತ್ತೆ ಅಂತ ಚೆಕ್ ಮಾಡಿ ತಗೋಣ. ಓಕೆ, ಸೊ 4:30 ವೇಕಪ್ ಆಗುತ್ತೆ ಅಲ್ವಾ, ದರ್ ಇಸ್ ನೋ ಪ್ರಾಬ್ಲಮ್. ಸೊ 5 to 6, ಸೊ 6:30 ಅಲ್ವಾ. ಸೊ 45 minutes ಅಷ್ಟು ಇಟ್ಕೊಳ್ಳಿ ಒಂದು ಸಬ್ಜೆಕ್ಟಿಗೆ, 45 minutes ಪರ್ ಸಬ್ಜೆಕ್ಟ್. ಓಕೆ, ಅದರಲ್ಲಿ 40 minutesನ ನೀವೇನು ಮಾಡಬೇಕು, ಸೊ 40 minutes ಇದು ಬೇರೆ ಕಲರಲ್ಲಿ ಬರೆಯೋಣ, ನಿಮಗೆ ಈಸಿಯಾಗಿ ಕನ್ವೆ ಆಗುತ್ತೆ. ಓಕೆ, ಸೊ 40 minutes ಏನು ಮಾಡಬೇಕು, ರೀಡ್ ಮಾಡಬೇಕು, ಪ್ಲಸ್
5 ಮಿನಿಟ್ಸ್ ಏನು ಬ್ರೇಕ್. ಓಕೆ, ಸೊ ಬ್ರೇಕ್ ತಗೋಬೇಕು. ಓಕೆ, ಇದೇನಾಗುತ್ತೆ ಅಂತಂದ್ರೆ 5 to 6:30 ತನಕ ನೀವು 45 ಮಿನಿಟ್ಸ್ ತಗೊಂಡ್ವಿ ಅಂತಂದ್ರೆ ಸೊ ಅಪ್ರಾಕ್ಸಿಮೇಟ್ ನಿಮಗೆ ಹೇಗೆ ಸಿಗುತ್ತೆ ಹೇಳಿ, 90 ಮಿನಿಟ್ಸ್ ಆಗಿರುತ್ತೆ ಅಲ್ವಾ. ಸೊ 2 ಸಬ್ಜೆಕ್ಟ್ಸ್ನ, ಅದಕ್ಕೆ ಮಾರ್ನಿಂಗ್ 2 ಸಬ್ಜೆಕ್ಟ್ಸ್ನ ಇಟ್ಕೊಳ್ಳಿ. ನೆಕ್ಸ್ಟ್ 6:30 ಸೊ ಆಸ್ ಯೂಶುವಲ್ ಇದೇ ಥರ. ಸೊ 6:30 to 6:32 ನಿಮಗೆ ಸೋಷಿಯಲ್ ಸೈನ್ಸ್ ರಿವಿಷನ್ ಮಾಡೋಕ್ಕಾಗಿಲ್ಲ, ನೀವು ಕ್ಲಾಸ್ ಕೇಳಿಲ್ಲ ಅಂತಂದರೆ ಇಟ್ಸ್ ಫೈನ್. ಅಗೇನ್ ಏನು ಮಾಡಿ ಅಂತಂದರೆ ಅಟ್ಲೀಸ್ಟ್ 7:30 ತನಕ ರೀಡ್ ಮಾಡಿ. ದಟ್ ಈಸ್ ಥರ್ಡ್ ಸಬ್ಜೆಕ್ಟ್ ಸ್ಲಾಟ್ 3 ಆಗಿರುತ್ತೆ. ಸೊ ಇದರಲ್ಲಿ 90 ಮಿನಿಟ್ಸಲ್ಲಿ ಏನಾಗಿರಬೇಕು, 2 ಸ್ಲಾಟ್ಸ್ ಆಗಿರುತ್ತಲ್ವಾ. ಸೊ 6:30 to 7:30 ಹೇಗಿರಬೇಕು ಅಂತಂದರೆ 50 ಮಿನಿಟ್ಸ್. ಸ್ವಲ್ಪ ಥಿಯರಿ ಅಲ್ವಾ, ಸೊ ಥಿಯರಿ ಓದುವಾಗ ಸ್ವಲ್ಪ ಬೋರ್ ಆಗುತ್ತೆ, ಅಥವಾ ಏನಾದ್ರು ನೀವು ಸ್ಟೋರಿ ಥರ ಕಲಿಯುವಾಗ ಇಟ್ ವಿಲ್ ಟೇಕ್ ಲಾಂಗ್ ಟೈಮ್. ಅದಕ್ಕೋಸ್ಕರ 50 ಮಿನಿಟ್ಸ್ ರೀಡ್ ಪ್ಲಸ್ 10 ಮಿನಿಟ್ಸ್ ಬ್ರೇಕ್. ಓಕೆ, 7:30 ತನಕ ಆಯ್ತಲ್ವಾ. 7:30 ತನಕ ಆದಮೇಲೆ ಇದರಲ್ಲಿ 7:30 ರೈಟಿಂಗ್ ಪ್ರಾಕ್ಟೀಸ್ ಇದೆ. ಬಟ್ ಏನಾದರೂ ಕಾನ್ಸೆಪ್ಟ್ಸ್ ಈಸಿ ಇತ್ತು, ನಿಮಗೆ ಬೇಗ ಅರ್ಥ ಆಯಿತು ಅಂತಂದರೆ ಬೇಗ ಮುಗ್ದೋಗುತ್ತೆ ಮಕ್ಕಳ. ಇಲ್ಲ ಅಂತಂದರೆ ಎಗೇನ್ 7:15 ತನಕ ಅಲ್ಲಿ 15 ಮಿನಿಟ್ಸ್ ಹೆಚ್ಚು ಕಮ್ಮಿ ಆಗುತ್ತೆ. ಸೊ ಓಕೆ, ಇದು PM ಸಾರಿ ಹಾಂ ಓಕೆ. ಸೊ ಮಾರ್ನಿಂಗ್ ಎಲ್ಲಿದ್ವಿ ನಾವು, ಯಾ ಕರೆಕ್ಟ್, 6:30 to 7:30 ಆಯ್ತಲ್ವಾ. ನೆಕ್ಸ್ಟ್ 7:30 to 8:30 ಸ್ಕೂಲಿಗೆ ರೆಡಿ ಆಗೋದಿರುತ್ತೆ ನಿಮಗೆ. ಸೊ ಆ ಟೈಮಿಂಗ್ಸ್ ಮುಗೀತು. 1 hour ಯು ವಿಲ್ ಗೆಟ್ ರೆಡಿ, ಟಿಫನ್ ಮಾಡೋದು, 9ಗೆ ಸ್ಕೂಲಿಗೆ ಹೋಗ್ತೀರಾ. ಅಪ್ ಟು 4:15 ಏನಾದರೂ ಬಿಟ್ಟು ಅಂತಂದರೆ ನೀವು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಕೂರೋಷ್ಟೊತ್ತಿಗೆ 5 ಆಗುತ್ತೆ. ಓಕೆ, ಸೊ 5ಗೆ ನೀವೇನಾದರೂ ಬಂದುಬಿಟ್ಟು ಒಂದು ಸ್ವಲ್ಪ ಸೆಟ್ಟೆಲ್ಲ ಮಾಡಿಕೊಂಡು ನೀವು ಫ್ರೆಶ್ ಅಪ್ ಆಗಿ 5 to 6 ಓಕೆ 6:30 ತನಕನಾದರೂ ಆಗ್ಬೋದು. ಓಕೆ ಫೈನ್, ಯಾಕಂದರೆ ಹೋಮ್ ವರ್ಕ್ ಕೊಟ್ಟಿರ್ತಾರೆ ಅಥವಾ ಎಲ್ಲ ತುಂಬ ಸಬ್ಜೆಕ್ಟ್ಸ್ ಹೋಮ್ ವರ್ಕ್ ಕೊಟ್ಟಿದ್ರು ಅಂತಂದರೆ ಸೊ ಒಂದು 5 to ಸೊ ಎಲ್ಲಿ ಬರೀಲಿ. ಓಕೆ, ಸೊ ಐ ವಿಲ್ ಹಿಯರ್ ರೈಟ್. ಓಕೆ, 5 to 6 ಏನಾಗುತ್ತೆ, ಸ್ಕೂಲ್ ಅವರ್ಸ್ ಆಗಿರುತ್ತೆ. ಅಕಸ್ಮಾತ್ ಯಾರಿಗಾದ್ರು 5 ತನಕ ಇತ್ತು ಅಂತಂದರೆ ಇಟ್ಸ್ ಓಕೆ ಫೈನ್. 5 to 6 ತನಕ ನೀವು ಫುಲ್ ಏನಾಯಿತು ಓಕೆ. ಬಟ್ 6 to ಏನು ಮಾಡಿ ಅಂತಂದರೆ ಒಂದು 15 ಮಿನಿಟ್ಸ್ 20 ಮಿನಿಟ್ಸ್. ಸೊ ನೆಕ್ಸ್ಟ್ ನಾನು ಏನು ಮಾಡಬೇಕು ಅನ್ನೋದನ್ನು ನೀವು ಮುಂಚೆನೇ ಫುಲ್ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ 7 to 7 8 ತನಕ ನಾನು ಏನು ಮಾಡಬೇಕು, 8 to 9. ಸೊ ದಿಸ್ ಈಸ್ ಸ್ಲಾಟ್ 4, ಸ್ಲಾಟ್ 5 ಬರ್ತಾ ಹೋಗುತ್ತೆ. ಓಕೆ ಮಕ್ಕಳ, ಸೊ ನೆಕ್ಸ್ಟ್ ಇನ್ನೊಂದು ಪೇಜಲ್ಲಿ ನಾನು ತೋರಿಸ್ತೀನಿ ನಿಮಗೆ. ಓಕೆ, ಸೊ ಇವಾಗ ಒಂದು ಡೀಟೇಲ್ಡ್ ಆಗಿ ನಿಮಗೊಂದು ಐಡಿಯಾ ಸಿಗ್ದಂಗೆ ಆಗಿದೆ ಅಲ್ವಾ. ಸೊ ವಿಲ್ ಗೋ ವಿತ್ ದಟ್ ಅಲ್ವಾ. ಸೊ 4:30 ಮಾರ್ನಿಂಗ್ ಹೊತ್ತು ಅಂತಂದರೆ ಮಾರ್ನಿಂಗ್. ಸೊ ಸ್ಲಾಟ್ 1 ಏನಾಗುತ್ತೆ ಅಂತಂದರೆ ಸ್ಲಾಟ್ 1 ಓಕೆ, ಸ್ಲಾಟ್ 2 ಸ್ಟಡಿ ಟೈಮಿಂಗ್ಸ್ ಇದು, ಸ್ಲಾಟ್ 3 ಸ್ಲಾಟ್ 4 ಸ್ಲಾಟ್ 5 ಓಕೆ. ಸೊ ಇದರಲ್ಲಿ ಆಲ್ಮೋಸ್ಟ್ ನಿಮಗೆ ಗೊತ್ತಾಗಿದೆ ಅಲ್ವಾ. ಸೊ 4:30 5, ಸೊ 5 to 6 ಇದ್ರಲ್ಲಿ ನೋಡಿದ್ವಿ ಅಲ್ವಾ. ಆಲ್ರೆಡಿ ನಾವು ಏನು ಮಾಡಿದ್ದೀವಿ, ಸೊ 5 AM to 2 ಪ್ರಾಬ್ಲಮ್ಸ್ ತೊಗೊಂಡು 6:30 ತನಕ, ಸೊ 1.5 hour ಟೈಮಿಂಗ್ಸ್ ಇಟ್ಕೊಂಡಿದ್ದೀವಿ. 40 ಮಿನಿಟ್ಸ್ ಆಗುತ್ತೆ. ಸೊ ಓಕೆ ಸೊ ಸ್ಲಾಟ್ 1 ಏನು ಮಾಡ್ತೀರಾ ಅಂತಂದರೆ 5 to 5:45 ಓಕೆ. ದೆನ್ 5 minutes ಬ್ರೇಕ್ ಆಲ್ರೆಡಿ ಮುಗಿಸಿರ್ತೀರಲ್ವಾ. ಸೊ ಅಗೇನ್ ಸ್ಟಾರ್ಟ್ ವಿತ್ 5:45 to 6:30 ಸ್ಲಾಟ್ 2. ಸೊ ಅದಾದಮೇಲೆ ಬ್ರೇಕ್ ಆಗುತ್ತೆ ಅಲ್ವಾ. ಹಿಯರ್ ವಿ ವಿಲ್ ಗೋ ವಿತ್ 1 second ಮಕ್ಕಳು. ಸೊ ಅಗೇನ್ 6:30
7:30 ತನಕ ಎಗೈನ್ ಸ್ಲಾಟ್ ನಿಮ್ಗೆ ಅದು ವೇರಿ ಆಗುತ್ತೆ ಅಲ್ವಾ. ಸೊ ಕಾನ್ಸೆಪ್ಟ್ಸ್ ಏನಾದ್ರು ಬೇಗ ಇತ್ತು ಅಂದ್ರೆ ಬೇಗ ಮುಗಿಯುತ್ತೆ. ಸೊ ಇಲ್ಲ ಅಂತಂದ್ರೆ ವಿಲ್ ಕೀಪ್ ಇಟ್ ದಟ್ ಒನ್. 6:30 ಇಂದ 7:30 ತನಕ. ಓಕೆ, ಸೊ ಅಗೈನ್ ವಿಲ್ ಗೋ ವಿತ್ ಸ್ಕೂಲ್ ಅವರ್ಸ್ ಹಿಯರ್. ಸೊ ಸ್ಕೂಲ್ ಟೈಮಿಂಗ್ಸ್ ಎಷ್ಟು ಹೊತ್ತಿರುತ್ತೆ ಅಂತ ನೀವು ಸ್ಕೂಲ್ ಅವರ್ಸ್. ಓಕೆ, ಸೊ ಅದು ಅಟ್ಲೀಸ್ಟ್ ವಿಲ್ ಟೇಕ್ ವಿತ್ 7:30 to. ಸೊ ಎಲ್ಲ ಫ್ರೆಶ್ ಅಪ್ ಆಗೋದೆಲ್ಲ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ ಅಂತಂದರೆ 7:30 to ಅಪ್ ಟು 5 PM ರೈಟ್. ಸೊ 5 PM ಆಗುತ್ತೆ. ಸೊ 5 PMಗೆ ನೀವು ಬಂದಿದ ತಕ್ಷಣ ನೀವು ಫ್ರೆಶ್ ಅಪ್ ಆಗಲ್ಲ. 6 ತನಕ ನೀವು ಏನು ಮಾಡಬೇಕು ಅಂತಂದರೆ ಸ್ವಲ್ಪ ಹೋಮ್ವರ್ಕ್ಸ್ ಇರುತ್ತೆ, ಹೋಮ್ವರ್ಕ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿ. ಹೋಮ್ವರ್ಕ್ಸ್ ಯಾವುದು ಡ್ಯೂ ಇಟ್ಕೋಬೇಡಿ. ಅವತ್ತಿನ ಏನು ಕ್ಲಾಸಲ್ಲಿ ಕೊಟ್ಟಿರ್ತಾರೋ ಅದನ್ನು ಫಿನಿಶ್ ಮಾಡಲೇಬೇಕು. ಸೊ ನೆಕ್ಸ್ಟ್ 6 ಇಂದ ಸ್ಟಾರ್ಟ್ ಮಾಡೋಣ. ಸ್ಲಾಟ್ 4 6 to ಓಕೆ 6 to 7, 7 to 8. ಓಕೆ, ನೆಕ್ಸ್ಟ್ ಸ್ಲಾಟ್ 6 ನಿಮಗೆ ಏನಾದರೂ ಎಲ್ಲ ಸಬ್ಜೆಕ್ಟ್ಸು ಕವರ್ ಮಾಡಬೇಕು ಇತ್ತು ಅಂತಂದರೆ ಯು ವಿಲ್ ಗೋ ವಿತ್ ಸ್ಲಾಟ್ 6 ಆಲ್ಸೋ. 6 ಸಬ್ಜೆಕ್ಟ್ಸ್ಗೂ ನೀವು ಇಂಪಾರ್ಟೆನ್ಸ್ ಕೊಡ್ತೀರಾ ಅಂತಂದರೆ ಇಟ್ಸ್ ಫೈನ್, ವೆಲ್ ಆ್ಯಂಡ್ ಗುಡ್. ಓಕೆ, ಸೊ 8 to 9 ಫಿನಿಶ್ಡ್. ಸೊ ಈಗ ಸ್ಲಾಟ್ 5 ನೀವು ಎಷ್ಟು ಅವರ್ಸ್ ಓದಿದಿರ ಅಂತ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಓಕೆ, ಟೋಟಲ್ ಏನಾಗುತ್ತೆ 6 ಸಬ್ಜೆಕ್ಟ್ಸ್ ಕೂಡ ಕವರ್ ಮಾಡಿರ್ತೀರ ಸ್ಲಾಟ್ 6 ಆ್ಯಂಡ್ ಹೋಮ್ವರ್ಕ್ ಕೂಡ ಹೋಮ್ವರ್ಕ್ ಅವರ್ಸ್ ಇದೆ. ಓಕೆ, ಅದರಲ್ಲೂ ಕೂಡ ನೀವು ಇಲ್ಲಿ ಬಂದಿದ ತಕ್ಷಣ ನೀವು 4:15 ಏನಾದರೂ 4:30 ಸ್ಕೂಲ್ ಬಿಟ್ಟು ಅಂತಂದರೆ ಬೇಗ ಬಂದು 1.5 hour ಟೈಮ್ ಇರುತ್ತಲ್ವಾ 6 ಸ್ಟಡಿ ಕೂರೋಕ್ಕಿಂತ ಮುಂಚೆ. ಅದಕ್ಕೋಸ್ಕರ ಏನಂತಂದರೆ ಟೈಮ್ ಇರುತ್ತೆ, ನೀವು ಮೊಬೈಲ್ ಸ್ಕ್ರಾಲಿಂಗ್ ಅದು ಎಲ್ಲ ಮುಗಿಸಿರ್ತೀರ. ಸೊ ಬಟ್ ಈ ಸ್ಲಾಟ್ಸ್ ಏನಿದೆ ಇದನ್ನು ಯಾವುದೇ ಕೂಡ ಮಿಸ್ ಆಗಬಾರ್ದು. ಆ ಥರ ನೀವು 1 hour ಆದರೂ ಪರವಾಗಿಲ್ಲ, ಒಂದು ಚಿಕ್ಕ ಟಾಪಿಕ್ ಆದರೂ ಯು ಶುಡ್ ಕವರ್ ಡೈಲಿ. ಸೊ ಡೈಲಿ ಆದರೂ ಕವರ್ ಮಾಡಲೇಬೇಕಾಗುತ್ತೆ. ಓಕೆ, ಅಟ್ಲೀಸ್ಟ್ ಆಫ್ಟರ್ ದಟ್ 10ಗೆ ಯು ಶುಡ್ ಸ್ಲೀಪ್. 10ಗೆ ಸ್ಲೀಪ್ ಮಾಡಿದ್ರಿ ಅಂತಂದರೆ ಎಷ್ಟು ಅವರ್ ನಿಮಗೆ 4:30 ಅಗೈನ್ ವೇಕಪ್ ಇತ್ತು ಅಂತಂದರೆ ಎಷ್ಟಾಗುತ್ತೆ 11, 12, 1, 2, 3, 4, 4:30. ಓಕೆ, ಅಟ್ಲೀಸ್ಟ್ 8 hours ಆದರೂ ನಿದ್ದೆ ಆಗಬೇಕು ಅಂತಿರುತ್ತೆ. ಅಟ್ಲೀಸ್ಟ್ ನೀವು ಟ್ರೈ ಟು ಸ್ಲೀಪ್ ಅಟ್ 7 hours. ಈ 1 year ಸ್ವಲ್ಪ 7 hours ಸ್ಲೀಪ್ ಮಾಡಿ. ಓಕೆ, ಸೊ 7 hours ಸ್ಲೀಪ್ ಮಾಡಿದ್ರೆ ಎಲ್ಲ ಸಬ್ಜೆಕ್ಟ್ಸ್ ಕೂಡ ಕಂಪ್ಲೀಟ್ ಆಗುತ್ತೆ. ಅಕಸ್ಮಾತ್ ನಿಮಗೆ ಯಾವ್ದಾದ್ರು ಒಂದು ಸಬ್ಜೆಕ್ಟಿಗೆ ನೀವು ಜಾಸ್ತಿ ಟೈಮ್ ಕೊಡಬೇಕು ಅಂತಂದರೆ ಸ್ಲಾಟಿಗೆ ಅಲ್ಲಿಗೆ ನೀವು ಸ್ಲಾಟ್ ಹಾಕ್ಕೊಂಡಿರ್ತೀರಲ್ವ, ಸೊ ಜಸ್ಟ್ ಎಕ್ಸ್ಟೆಂಡ್ ಇಟ್ ಅಷ್ಟೇ. ನೆಕ್ಸ್ಟ್ ನೋಡೋಣ. ಸೊ ವಾಟ್ ಆರ್ ದ ಸಬ್ಜೆಕ್ಟ್ ರೊಟೇಷನ್ ಹೇಗಿರಬೇಕು ಅಂತ ನೋಡ್ತಗೋಣ. ಮಂಡೇ ಈಗ ಏನಾದರೂ ನಿಮಗೆ ಡೈಲಿ ಎಲ್ಲ ಸಬ್ಜೆಕ್ಟ್ಸು ಬೇಡ ಅಂತಂದರೆ ಯು ವಿಲ್ ಗೋ ವಿತ್ ದಿಸ್ ರೊಟೇಷನ್. ಸೊ ಒಂದು ಕಷ್ಟ ಸಬ್ಜೆಕ್ಟ್, ಒಂದು ಈಸಿ ಸಬ್ಜೆಕ್ಟ್. ಸೊ 2 ಕಷ್ಟ ತೊಗೊಂಡ್ರೆ ಏನಾಗುತ್ತೆ ಹೇಳಿ, ಸೊ ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ಏನಂತಂದರೆ ವಿಲ್ ಗೋ ವಿತ್ ಮಂಡೇ ಮ್ಯಾಥ್ಸ್ ಆ್ಯಂಡ್ ಇಂಗ್ಲೀಷ್. ಸೊ ಸಂಜೆ ಫುಲ್ಲು ಒಂದು ಅರ್ಧ ಚಾಪ್ಟರ್ಸಲ್ಲಿ ಒಂದು ಅರ್ಧ ಚಾಪ್ಟರ್ಸ್ ಕಂಪ್ಲೀಟ್ ಆಗೋಕ್ಕೆ ಟ್ರೈ ಮಾಡ್ತೀರಾ. ಸೊ ಹಂಗೆ ಸ್ಲಾಟ್ಸಲ್ಲಿ 3 slots ಫಾರ್ ದಿಸ್ ಆ್ಯಂಡ್ 3 slots ಫಾರ್ ದ್ಯಾಟ್. ಓಕೆ, ಆ ಥರ ಮಾಡ್ತಾ ಹೋಗ್ಬೋದು. ಸೊ ಮ್ಯಾಥ್ಸ್ ಆ್ಯಂಡ್ ಇಂಗ್ಲೀಷ್ ತೊಗೋಬೋದು. ಟ್ಯೂಸ್ಡೇ ಸೈನ್ಸ್ ಆ್ಯಂಡ್ ಕನ್ನಡ, ಯಾಕಂದರೆ ಕನ್ನಡ ಈಸಿ ಅಲ್ವಾ ನಮಗೆ. ಸೊ ಸೈನ್ಸಿಗೆ ನಾವು ಒಂದು ಸ್ವಲ್ಪ ಟೈಮ್ ಕೊಡ್ಬೋದು. ಹಿಯರ್ ಆಲ್ಸೋ ಮ್ಯಾಥ್ಸಿಗೆ ಸ್ವಲ್ಪ ಟೈಮ್ ಕೊಡ್ಬೋದು. ನೆಕ್ಸ್ಟ್ ವೆನ್ಸ್ಡೇ ಮ್ಯಾಥ್ಸ್ ಪ್ಲಸ್ ಸೋಷಿಯಲ್ ಅಗೇನ್. ನೆಕ್ಸ್ಟ್ ಥರ್ಸ್ಡೇ ಸೈನ್ಸ್ ಪ್ಲಸ್ ಇಂಗ್ಲೀಷ್. ಒಂದು ಸ್ವಲ್ಪ 50-50 ಥರ ಮಾಡ್ತಾ ಹೋಗ್ಬೋದು. ಒಂದು ಸ್ವಲ್ಪ ಕಷ್ಟ ಇರೋದು, ಒಂದು ಸ್ವಲ್ಪ ಈಸಿ ಇರೋದು. ಆ್ಯಂಡ್ ಅಗೇನ್ ಫ್ರೈಡೇ ಮ್ಯಾಥ್ಸ್ ಆ್ಯಂಡ್ ಕನ್ನಡ. ಸ್ಯಾಟರ್ಡೇ ಹೇಗಿರಬೇಕು ಅಂದರೆ ಫುಲ್ ರಿವಿಷನ್. ಮಧ್ಯಾಹ್ನ ನೀವು ಬಂದಾದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡ್ತೀರಾ ಮಾಡಿ. ಬಟ್ ಸಂಜೆ ಹೇಗಿರಬೇಕು ಅಂತಂದರೆ ಈ ಥರ ಸ್ಲಾಟ್ಸ್ ರಿವಿಷನ್ ಇರಬಾರ್ದು. ಸ್ಲಾಟ್ಸ್ ವೈಸ್ ಕೂಡ ರೀಡ್ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ನೀವು ಈ ವೀಕಲ್ಲಿ ಏನೇನು ಓದಿದ್ರೋ ಅದನ್ನು ಫುಲ್ ಜಸ್ಟ್ ರಿವೈಸ್ ಮಾಡಿ ಕೂತ್ಕೊಂಡು. ಯಾಕಂದರೆ ಅದು ಮತ್ತೆ ರೀಡ್ ಮಾಡೋದಲ್ವಲ್ಲ, ನಿಮಗೆ ಟೈಮ್ ತೊಗೊಳ್ಳಲ್ಲ. ಸೊ ಅದನ್ನೆಲ್ಲ ನೀವು ರಿವೈಸ್ ಮಾಡ್ತಾ ಬರ್ಬೋದು. ಓಕೆ, ನೆಕ್ಸ್ಟ್ ಬೆಸ್ಟ್ ಸಬ್ಜೆಕ್ಟ್ ಏನೇನು ಟೈಮಿಂಗ್ಸ್ ಇರಬೇಕು ಅಂತಂದರೆ ನನ್ನ ಕಡೆಯಿಂದ ನಿಮಗೆ ಸಜೆಷನ್ಸ್ ಅಂತಂದರೆ ಮ್ಯಾಥ್ಸ್ ಕೀಪ್ ಇಟ್ ಅರ್ಲಿ ಮಾರ್ನಿಂಗ್. ಅರ್ಲಿ ಮಾರ್ನಿಂಗ್ ನೀವು ಯಾವಾಗಲೇ ಏನೇ ಓದಬೇಕು ಅಂದರೆ ಸಬ್ಜೆಕ್ಟ್ಸ್ನ ಮ್ಯಾಥ್ಸ್ನ ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಸೈನ್ಸ್ ನ್ಯೂಮರಿಕಲ್ಸ್. ಫಿಸಿಕ್ಸಲ್ಲಿ ಏನಾದ್ರು ಕಷ್ಟ ಆಯಿತು ಅಂತಂದರೆ ಆ ಸಬ್ಜೆಕ್ಟ್ ಸೈನ್ಸ್ ನ್ಯೂಮರಿಕಲ್ಸ್ನ ಆ ಸಬ್ಜೆಕ್ಟ್ಸ್ನ ಓದಿ. ನೆಕ್ಸ್ಟ್ ಮಾರ್ನಿಂಗ್ ಆರ್ ನೈಟ್ ಇಟ್ ಡಿಪೆಂಡ್ಸ್ ಆನ್ ಯು. ಓಕೆ, ಸೋಷಿಯಲ್ ಸೈನ್ಸ್ ನಿಮಗೆ ಯಾವ್ದು ನಂಗಿಲ್ಲ ಮಾರ್ನಿಂಗೇ ಮ್ಯಾಮ್, ನಂಗೆ ಮಾರ್ನಿಂಗೇ ಇಂಟ್ರೆಸ್ಟ್ ಇದೆ ಮ್ಯಾಮ್ ಅಂತಂದರೆ ಯು ವಿಲ್ ಗೋ ವಿತ್ ದಟ್. ಓಕೆ, ಸೊ ಮಾರ್ನಿಂಗೇ ಓದಿ, ಇಲ್ಲ ಅಂತಂದರೆ ನೈಟ್ ಆದರೂ ಓಕೆ. ಬಯಾಲಜಿ ಡಯಾಗ್ರಾಮ್ಸ್ ಮಾರ್ನಿಂಗ್ ಒಂದು 30 minutes
ಯು ಕ್ಯಾನ್ ಗಿವ್ ಫಾರ್ ದಿಸ್. ಆ್ಯಂಡ್ ಇಂಗ್ಲೀಷ್ ಕನ್ನಡ ಈವ್ನಿಂಗ್ಗೆ ನಿಮಗೆ ಸಾಕು. ನಮ್ಮ ಈವ್ನಿಂಗ್ ನಂಗೆ ನಿದ್ದೆ ಬರುತ್ತೆ ಮ್ಯಾಮ್ ಬೇಗ ಅನ್ನೋದಿತ್ತು ಅಂತಂದರೆ ಯು ಗೋ ವಿತ್ ಇಂಗ್ಲೀಷ್ ಕನ್ನಡ ಈವ್ನಿಂಗ್. ಓಕೆ, ನೆಕ್ಸ್ಟ್. ಸೊ ಟಾಪರ್ ಸ್ಟಡಿ ಟೆಕ್ನಿಕ್ಸ್ ಯಾವ್ದ್ಯಾವ್ದಪ್ಪ, ಟಾಪರ್ಸ್ ಹೇಗೆ ಓದ್ತಾರೆ ಅನ್ನೋದೊಂದು ಸ್ವಲ್ಪ ನಿಮಗೆ ಇತ್ತು ಅಂತಂದರೆ ಸಮ್ ಆಫ್ ದ ಟೆಕ್ನಿಕ್ಸ್ ಇದೆ. ಓಕೆ, ಸೊ ಯಾವ ಥರ ಅಂತಂದರೆ ಫಸ್ಟ್ ಒನ್ ಇಸ್ ಎ ಪೊಮೊಡಾರೊ ಮೆಥಡ್. ಅದು ಹೇಗಿರುತ್ತೆ ಅಂತಂದರೆ ದಟ್ ಈಸ್ 25 minutes ಸ್ಟಡಿ. ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಲ್ವಾ 45 minutes ಸ್ಟಡಿ ಅಂತಂದ್ರೆ ಅದರಲ್ಲಿ 40 minutes ಸ್ಟಡಿ ಇರಬೇಕು ಆ್ಯಂಡ್ 5 minutes ಇಸ್ ಫಾರ್ ರಿವಿಷನ್ ಆರ್ ಅ ಬ್ರೇಕ್. ಅದರಲ್ಲಿ 2 minutes ರಿವಿಷನ್ ಆ್ಯಂಡ್ 5 minutes ಬ್ರೇಕ್ ಥರ. ಓಕೆ, ಸೊ ಆ ಥರ ಆ್ಯಂಡ್ 5 minutes ಬ್ರೇಕ್. ಇಫ್ ಯು ಆರ್ ಸ್ಟಡಿಂಗ್ ಫಾರ್ 1 hour ಏನಾದರೂ ರೀಡ್ ಮಾಡ್ತಿದ್ದೀರಾ ಅಂತಂದ್ರೆ ಯು ಗೋ ವಿತ್ 50 minutes ಫಾರ್ ಸ್ಟಡಿ ಆ್ಯಂಡ್ 10 minutes ಫಾರ್ ಬ್ರೇಕ್. ಓಕೆ, ಆ್ಯಂಡ್ active recall. What is this active recall? Self questioning. So what you learn. So ಏನಾದರೂ ಕ್ವಶನ್ಸ್ ಇತ್ತು ಅಂತ ಯಾವ್ದು ಈ ಥರ, ಸೊ ವೈ, ಯಾಕೆ ಹೀಗೆ ಮಾಡಬೇಕು, ಕೆಮಿಕಲ್ ರಿಯಾಕ್ಷನ್ಸ್ ಎಲ್ಲ ತುಂಬ ಇರುತ್ತಲ್ಲ, ಸೊ ಯಾಕೆ ಈ ಥರ ಮಾಡ್ಬೋದು, ಮ್ಯಾಥ್ಸ್ ಪ್ರಾಬ್ಲಮ್ ಅಲ್ಲ ಅಷ್ಟೇ, ಟ್ರೈ ವಿತ್ ಅ ಡಿಫ್ರೆಂಟ್ ಒನ್. ಓಕೆ, ಆ ಥರ ಆಕ್ಟಿವ್ ರಿಕಾಲ್ ನೀವೇ ಒಂದು ರಿವಿಷನ್ ಥರ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಸ್ಪೇಸ್ಡ್ ರಿಪಿಟೇಷನ್. ಯಾವ ಥರ ಅಂತಂದರೆ ರಿವೈಸ್ ಆಫ್ಟರ್ 1 to 3 7 days. ಇದು ಯಾಕೆ ಹೇಳ್ತೀವಿ ಅಂತಂದರೆ ಇವತ್ತು ಫಸ್ಟ್ ಡೇ ಓದ್ತಿರಲ್ವಾ, ಸೊ ಸೆಕೆಂಡ್ ಡೇಗೆ ಅದನ್ನ ಒಂದು 5 minutes ಕೊಟ್ಬಿಟ್ಟು ಅದೇ ರಿವೈಸ್ ಮಾಡಬೇಕು ಕಾನ್ಸೆಪ್ಟ್ಸ್ನ. ಬಿಫೋರ್ ಯು ಸ್ಟಾರ್ಟಿಂಗ್ ದ ನ್ಯೂ ಕಾನ್ಸೆಪ್ಟ್ ಯು ಸ್ಟಾರ್ಟ್ ವಿತ್ ದ ಪ್ರೀವಿಯಸ್ ಒನ್, ಜಸ್ಟ್ ರಿವಿಷನ್ ಥರ, ಮತ್ತೆ ಅದನ್ನೇ ಸ್ಟಡಿ ಮಾಡಬಾರ್ದು. ಓಕೆ, 3 days ಆದಮೇಲೆ ಆಲ್ರೆಡಿ ಮೆಮೊರೈಸ್ ನಿಮ್ಮ ಬ್ರೈನಲ್ಲಿ ಇರುತ್ತೆ. 7 days ದಟ್ ಈಸ್ ಅ ಸ್ಯಾಟರ್ಡೆ ವೀಕೆಂಡ್, ನೀವು ರಿವಿಷನ್ ಮಾಡಲೇಬೇಕು ಅಲ್ವಾ. ಸೊ ಆ ಥರ ಮಾಡ್ತಾ ಇದ್ರೆ ಯು ವಿಲ್ ಗೆಟ್, ದಟ್ ಈಸ್ ದ ಸ್ಪೇಸ್ಡ್ ರಿಪಿಟೇಷನ್. ರಿಪೀಟ್ ಆಗಿ 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 ನಿಮಗೆ ಬೇಗ ಬರುತ್ತೆ. ಓಕೆ, ಮರ್ತೋಗೋ ಚಾನ್ಸೇ ಇಲ್ಲ. ಓಕೆ, another is a main technique, that is Feynman technique. Okay, that's a teach concept simply. ಈಗ ನಿಮ್ದೇನಾದರೂ ರೂಮಲ್ಲಿ ಡಾಲ್ ಏನಾದರೂ ಇತ್ತು ಅಂತಂದರೆ ಟ್ರೈ ಟು ಟೀಚ್ ದಮ್. ನಿಮಗೆ ಕಷ್ಟ ಆಗಿರೋ ಕಾನ್ಸೆಪ್ಟ್ಸ್ನ ಓಕೆ ತುಂಬ ಬೇಗ ನೆನಪಾಗುತ್ತೆ ಅಲ್ವಾ. ನಿಮ್ಗೆ ಹೇಳ್ತಿರ್ತಾರೆ ಅನ್ಸುತ್ತೆ, ಬೇರೆಯವ್ರಿಗೆ ಯಾರಿಗೂ ಇನ್ನೊಬ್ರಿಗೆ ಹೇಳ್ಕೊಟ್ರೆ ನಿಮಗೆ ಚೆನ್ನಾಗಿ ನೆನಪಿರುತ್ತೆ ಅಂತಲ್ವಾ. ಅದೇ ಥರ ನಿಮ್ಗೆ ಏನಾದರೂ ಡಾಲ್ಸ್ ಇತ್ತು ಅಥವಾ ಯಾರಿಗಾದ್ರೂ ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ, ಸೊ ನಿಮ್ಮ ಫ್ರೆಂಡ್ಸಿಗಾದರೂ ಎಕ್ಸ್ಪ್ಲೇನ್ ಮಾಡಿದ್ರೆ ಆ ಕಾನ್ಸೆಪ್ಟ್ಸ್ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ, ಈ ಮೆಥಡ್ನ ಟ್ರೈ ಮಾಡಿ ನೋಡಿ. Last method. Okay, next. So what is this writing and presentation skill? So practice handwriting daily. ಹ್ಯಾಂಡ್ ರೈಟಿಂಗ್ ನಿಮ್ಮದು ಒಂದು ಸ್ವಲ್ಪ ಬೆಸ್ಟಲ್ಲಿ ಆಗ್ತಾ ಹೋಗಬೇಕು. ಸೊ ಡೈಲಿ ಒಂದು ಸಮ್ಮರಿ ಆದರೂ, ಒಂದು ಪಾರ್ಟ್ ಆಫ್ ದ ನಿಮ್ಮ ಕಾನ್ಸೆಪ್ಟ್ಸ್ ಕ್ಲಾಸಲ್ಲಿ ಏನೇ ಕೇಳಿದ್ರು ಅದನ್ನು ಬರೀರಿ. ಡೈಲಿ ಹ್ಯಾಂಡ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಿ ಆ್ಯಂಡ್ ರೈಟ್ ಆನ್ಸರ್ಸ್ ವಿತ್ ಅ ಟೈಮ್ ಲಿಮಿಟ್. ಸೊ 2 marks ಎಷ್ಟು ಬರೀಬೇಕು, 3 marks ಎಷ್ಟು ಬರೀಬೇಕು ಅಂತ ಇಟ್ಕೊಂಡು ಅಷ್ಟೇ ಟೈಮ್ ಲಿಮಿಟಲ್ಲಿ ಬರೆಯೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಅಂಡರ್ಲೈನ್ ದ ಕೀವರ್ಡ್ಸ್. ಇದನ್ನು ಮರೀಲೇ ಹೋಗಬೇಡಿ. ಓಕೆ, ಮರೆಯೋಕ್ಕೆ ಹೋಗಬಾರ್ದು. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಕೀವರ್ಡ್ಸ್ನ ನೀವು ಮರೆದಾಗ ಅದನ್ನೆಲ್ಲ ಶೀಟ್ಸ್ನ ನೀವು ಕಲೆಕ್ಟ್ ಮಾಡ್ತಾ ಹೋಗಿ, ಒಂದೊಂದು ಕಾನ್ಸೆಪ್ಟ್ ಸಮ್ಮರಿ ವೈಸ್ ಬರ್ತಿದ್ರೆ. ಆ್ಯಂಡ್ ಪ್ರಾಕ್ಟೀಸ್ ಡಯಾಗ್ರಾಮ್ಸ್ ಆ್ಯಂಡ್ ಮ್ಯಾಪ್ಸ್. ಸೋಷಿಯಲ್ ಸೈನ್ಸಲ್ಲಿ ಮ್ಯಾಪ್ಸ್ ಇರುತ್ತೆ ಅಲ್ವಾ ನಿಮಗೆ, ಸೊ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಡಯಾಗ್ರಾಮ್ಸ್, ಸೊ ಸೈನ್ಸಲ್ಲಿ ಡಯಾಗ್ರಾಮ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್, ಅದನ್ನು ಕೂಡ ಪ್ರಾಕ್ಟೀಸ್ ಮಾಡಿ. ಒಂದೊಂದು ಚಾಪ್ಟರ್ಸ್ ಒಂದೊಂದು ಡಯಾಗ್ರಾಮ್ನ ಪ್ರಾಕ್ಟೀಸ್ ಮಾಡೋದನ್ನು ಸೊ ಒಂದೊಂದು ಶೀಟಲ್ಲಿ ನೀವು ಕಲೆಕ್ಟ್ ಮಾಡ್ತಾ ಹೋಗಿ. ಅಟ್ ದ ಲಾಸ್ಟ್ ನಿಮಗೆ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್, ಸೊ ವಾಟ್ ಈಸ್ ಡೈಲಿ ಟಾರ್ಗೆಟ್ಸ್. ಇದನ್ನು ನೀವು ಹೇಗೆ ಮಾಡಬೇಕು ಅಂತಂದರೆ, ಒಂದು ನೋಟ್ಬುಕ್ ಇಟ್ಕೊಳ್ಳಿ. ನೋಟ್ಬುಕ್ಕಲ್ಲಿ ಡೈಲಿ ನೀವು ಓಕೆ ನೈಟ್ ಮಲ್ಗೋಕ್ಕಿಂತ ಮುಂಚೆ ನೆಕ್ಸ್ಟ್ ಡೇ ನಾನು ಏನು ಮಾಡಬೇಕು, ಯಾವ ಥರ ಟಾರ್ಗೆಟ್ಸ್ನ ನಾನು ಕಂಪ್ಲೀಟ್ ಮಾಡಬೇಕು ಅನ್ನೋದನ್ನ ನೀವು ಬರಿಬೇಕು. ಸೊ ಫಾರ್ ಎಕ್ಸಾಂಪಲ್ ಐತಾರೆ 10 ಮ್ಯಾಥ್ಸ್ ಪ್ರಾಬ್ಲಮ್ಸ್ ನಾನು 1 ಅವರಲ್ಲಿ 45 minutesಲ್ಲಿ 10 ಮ್ಯಾಥ್ಸ್ ಪ್ರಾಬ್ಲಮ್ಸ್ ಆದರೂ ಸಾಲ್ವ್ ಮಾಡಬೇಕು ಅಂತ ಇಟ್ಕೋಬೇಕು. ಆ್ಯಂಡ್ ಕೀಪ್ ಇಟ್ ದಟ್ ಮುಂದೆ ಒಂಥರ ಈ ಥರ ನನ್ನ ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಸೊ ಲೆಟ್ಸ್ ಗೋ ವಿತ್ ದಿಸ್. ಸೊ ಈ ಥರ ಚೆಕ್ ಬಾಕ್ಸ್ ಥರ ಹಾಕ್ಕೊಳ್ಳಿ. Okay, this is yes, completed you or no. So if it is reason, if it's not completed, why? Okay, reason barkol. Next, so 5 most important questions. So in that chapter, so concepts kaltadmele nanu 5 science questions na ನಾನು ಕಂಪ್ಲೀಟ್ ಮಾಡ್ತಿದ್ದೀನಿ, ಅಥವಾ ಕಾನ್ಸೆಪ್ಟ್ಸ್ ನಾನು ಕಾನ್ಸೆಪ್ಟ್ಸ್ ಕಂಪ್ಲೀಟ್ ಮಾಡಬೇಕು ಅಂತಿದ್ದೆ, ಕಂಪ್ಲೀಟ್ ಮಾಡಿದ್ದೀನಿ. ಕ್ವಶನ್ಸ್ ಅಲ್ದಲೇನೆ ಕಾನ್ಸೆಪ್ಟ್ ವೈಸು ಆಗಿರ್ಬೋದು. ಓಕೆ, ಸೇಮ್ ಆಸ್ ಇಟ್ ಈಸ್ ಯು ಕ್ಯಾನ್ ಟಿಕ್. ಓಕೆ, ಯು ಫೀಲ್ ಲೈಕ್ ಓಕೆ ಐ ಆಮ್ ಡೂಯಿಂಗ್ ಸಮಥಿಂಗ್ ಅನ್ನೋ ಥರ. ನೆಕ್ಸ್ಟ್, ಒನ್ ಸೋಷಿಯಲ್ ಆನ್ಸರ್ ರೈಟಿಂಗ್ ಲೆಂತಿ ಆಗಿರ್ಬೋದು, ಅಥವಾ ಮ್ಯಾಪ್ ಏನಾದರೂ ನೀವು ಪ್ರಾಕ್ಟೀಸ್ ಮಾಡಿದ್ರೆ ದಟ್ಸ್ ಆಲ್ಸೋ ಫೈನ್. ಆ್ಯಂಡ್ ಡೈಲಿ ಫಾರ್ಮುಲಾ ರಿವಿಷನ್. ಇದು ಹೇಗೆ ಅಂತಂದರೆ ಅಟ್ಲೀಸ್ಟ್
ಅಟ್ಲೀಸ್ಟ್ ನೀವು ಮಾರ್ನಿಂಗ್ ಎದ್ದ ತಕ್ಷಣ ಒಂದು 5 ಮಿನಿಟ್ಸ್ ರಿವೈಸ್ ದ ಫಾರ್ಮುಲಾಸ್. ಸೊ ರಿವೈಸ್ ಮಾಡ್ತಾ ಬನ್ನಿ, ಯಾವುದೇ ಚಾಪ್ಟರ್ಸ್ ಆಗಿರ್ಬೋದು ಕೂಡ. ಆ್ಯಂಡ್ ಚಾಪ್ಟರ್ ವೈಸು ನೀವು ಫಾರ್ಮುಲಾಸ್ನ ಒಂದು ಶೀಟಲ್ಲಿ ಬರೆದಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕಂಪ್ಲೀಟ್ ಸ್ಕೂಲ್ ನೋಟ್ಸ್. ಸೊ ಸ್ಕೂಲ್ ನೋಟ್ಸ್ ನಿಮಗೆ ಏನು ಕೊಡ್ತಾರೆ ಅಲ್ವಾ, ಸೊ ಅದನ್ನು ನೀವೇನಾದರೂ ಮಿಸ್ ಆಗಿ ಯಾವ್ದಾದ್ರು ಒನ್ ಡೇ ಹೆಲ್ತ್ ಏನಾದ್ರು ಅಪ್ಸೆಟ್ ಆಯಿತು ಹೋಗಿಲ್ಲ ಅಂತಂದರೆ ಟ್ರೈ ಟು ಕಂಪ್ಲೀಟ್ ಇಟ್ ಅಟ್ ಅರ್ಲಿಯೆಸ್ಟ್. ಯಾಕೆ ಅದು ಮತ್ತೆ ಡ್ಯೂ ಇತ್ತು ಅಂತಂದರೆ ಸ್ವಲ್ಪ ನೆಕ್ಸ್ಟ್ ನಿಮ್ಗೆ ಏನಾಗುತ್ತೆ ಅಂತಂದರೆ ಡೈಲಿ ಟಾರ್ಗೆಟ್ಸ್ ಇರೋದು ಕಾನ್ಸೆಪ್ಟ್ಸ್ ನಿಮಗೆ ಅದೇನಾದ್ರು ಎಕ್ಸಾಮ್ಗೆ ಟೆಸ್ಟಿಗೆ ಬಂದಾಗ ನಿಮಗೆ ಅದು ಕಾನ್ಸೆಪ್ಟ್ಸ್ ಮರ್ತೋಗಿರುತ್ತೆ, ನೆನಪಾಗಲ್ಲ ಬೇಗ. ನೆಕ್ಸ್ಟ್, ಸೊ ವಾಟ್ ಈಸ್ ದಿಸ್ ವೀಕ್ಲಿ ಆ್ಯಂಡ್ ಮಂತ್ಲಿ ಗೋಲ್ ಥರನೂ ನೀವು ಇಟ್ಕೋಬೇಕು. ಡೈಲಿ ಟಾರ್ಗೆಟ್ಸ್ ಆಯ್ತಲ್ವಾ, ಸೊ ಇವಾಗ ವೀಕ್ಲಿ ಮಾಕ್ ಟೆಸ್ಟ್ ಥರ ಮಾಡಬೇಕು. ದಟ್ಸ್ ಅ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ನೀವು ಸಾಲ್ವ್ ಮಾಡಬೇಕು. ಅದರಲ್ಲಿ ಇದು ಕ್ವಶನ್ಸ್ ಕೊಟ್ಟಿರೋಂಥ ನೀವು ಏನು ಕಾನ್ಸೆಪ್ಟ್ಸ್ನ ಮುಗಿಸಿರ್ತೀರ, ಸೊ ಆ ಕ್ವಶನ್ಸ್ ಏನಾದರೂ ಆ ಕಾನ್ಸೆಪ್ಟ್ಸ್ ಮೇಲೆ ಯಾವ್ದಾದ್ರು ಕ್ವಶನ್ಸ್ ಕೊಟ್ಟಿದ್ರು ಅಂತಂದರೆ ಸೊ ಅದನ್ನು ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಓಕೆ, ಸೊ ದಟ್ಸ್ ಅ ವೀಕ್ಲಿ ಮಾಕ್ ಟೆಸ್ಟ್. ಆ್ಯಂಡ್ 2 ಚಾಪ್ಟರ್ಸ್ ಮ್ಯಾಥ್ಸ್ ಪರ್ ವೀಕ್. ಸೊ 1 ವೀಕಲ್ಲಿ ಮ್ಯಾಥ್ಸ್ ತುಂಬ ಲೆಂತಿ ಅನ್ಸುತ್ತಲ್ವ, ಪ್ರಾಬ್ಲಮ್ಸ್ ಮಾಡ್ತಾ ತುಂಬ ಜಾಸ್ತಿ ಟೈಮ್ ತಗೊಳುತ್ತೆ. ಸೊ ಟ್ರೈ ಟು ಫಿನಿಶ್ ದಿಸ್ ಒನ್. ಸೊ 2 ಚಾಪ್ಟರ್ಸ್ನ ಏನಿದೆ, ಸೊ ಪರ್ ವೀಕಲ್ಲಿ ಯು ಶುಡ್ ಟ್ರೈ ಟು ಕಂಪ್ಲೀಟ್ ಇಟ್. ಓಕೆ, ಆ್ಯಂಡ್ ಸೈನ್ಸ್ ಫುಲ್ ರಿವಿಷನ್ ನೀವು ಮಾಡ್ತೀರಾ ಅಂದ್ಕೊಂಡಿದ್ದೀನಿ, ನಾನು ಆಲ್ರೆಡಿ ಹೇಳ್ತೀನಿ ವೀಕ್ಲಿ ಮಾಡಬೇಕು ಅಂತ. ಆ್ಯಂಡ್ ಮಂತ್ಲಿ ಸಿಲೆಬಸ್ ಕಂಪ್ಲೀಷನ್ ಗೋಲ್ಸ್. ಮಂತ್ಲಿಯಲ್ಲಿ ನಾನು ಎಷ್ಟು ಸಿಲೆಬಸ್ನ ಕಂಪ್ಲೀಟ್ ಮಾಡಬೇಕು ಅಂತಿದ್ದೀನಿ ಅನ್ನೋದನ್ನ ಸೊ ನೀವು ಅದನ್ನು ಒಂದು ಶೀಟಲ್ಲಿ ಬರೆದಿಟ್ಕೊಂಡ್ಬಿಟ್ಟು ಆ ಕಾನ್ಸೆಪ್ಟ್ಸ್ನೆಲ್ಲ ಕಂಪ್ಲೀಟ್ ಮಾಡಲೇಬೇಕು. ಓಕೆ, ನೆಕ್ಸ್ಟ್, ಸೊ ವಾಟ್ ಈಸ್ ದಿಸ್ ಪ್ರೀ ಬೋರ್ಡ್ ಆ್ಯಂಡ್ ಫೈನಲ್ ಎಕ್ಸಾಮ್ ಸ್ಟ್ರಾಟಜಿ ನಾನು ನೆಕ್ಸ್ಟ್ ಎಕ್ಸಾಮ್ ಅಂದಾಗ ಹೇಳ್ತೀನಿ. ಬಟ್ ಸಮ್ ಆಫ್ ದ ಸುಮ್ಮನೆ ಒಂದು ಮೇನ್ ಟಾಪಿಕ್ಸ್ ಇರಲಿ ಅಂತ ನಿಮಗೆ. ದಟ್ ಈಸ್ ಒನ್, ಸಾಲ್ವ್ ದ ಪ್ರೀವಿಯಸ್ ಇಯರ್ ಪೇಪರ್ಸ್ ಆಲ್ರೆಡಿ ಹೇಳಾಯ್ತು ನಾನು. ಆ್ಯಂಡ್ ಫೋಕಸ್ ಆನ್ ವೀಕ್ ಸಬ್ಜೆಕ್ಟ್ಸ್ ನಿಮಗೆ ಯಾವುದು ಕಷ್ಟ ಅನ್ಸುತ್ತೆ ಅಥವಾ ವೀಕ್ ಇದ್ದೀನಿ ಅನ್ಸುತ್ತೆ ಅದ್ರ ಮೇಲೆ ಫೋಕಸ್ ಮಾಡಿ. ಆ್ಯಂಡ್ ಟೈಮ್ಡ್ ರೈಟಿಂಗ್ ಪ್ರಾಕ್ಟೀಸ್, ದಟ್ ಈಸ್ ಒಂದು ಟೈಮ್ ಇಟ್ಕೊಂಡ್ಬಿಟ್ಟು ಆ ಟೈಮಿಂಗ್ಸಲ್ಲಿ ಬರೆಯೋಕ್ಕೆ ಪ್ರಾಕ್ಟೀಸ್ ಮಾಡಿ ಆನ್ಸರ್ ರೈಟಿಂಗ್ನ. ಆ್ಯಂಡ್ ಲಾಸ್ಟ್ ಮಂತ್ ಫುಲ್ ರಿವಿಷನ್ ಅಲ್ಲಿ ಏನಂತಂದರೆ ಎಕ್ಸಾಮ್ದು ಮುಂಚೆ ಏನು 1 ಮಂತ್ ಇದೆ, ನೀವು ಅವಾಗ ಸ್ಟಡಿನ ರೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅವಾಗ ಹೇಗಿರಬೇಕು ಅಂದರೆ ನಿಮಗೆ ಕಾನ್ಸೆಪ್ಟ್ಸ್ ಎಲ್ಲ ಗೊತ್ತಿರಬೇಕು ಆ್ಯಂಡ್ ಟ್ರಿಕ್ಸ್ ಕೂಡ ಗೊತ್ತಿರಬೇಕು. ಜಸ್ಟ್ ಯು ನೀಡ್ ಟು ರಿವೈಸ್ ಮಾಡೋಕ್ಕೆ ಮಾತ್ರ ಆ ಮಂತ್ನ ಇಟ್ಕೋಬೇಕಾಗುತ್ತೆ. ನೆಕ್ಸ್ಟ್, ಹೆಲ್ತಿ ಟಾಪರ್ ಹ್ಯಾಬಿಟ್ಸ್. ಸೊ ಏನು ಜಸ್ಟ್ ಸ್ಟಡಿ ಬಗ್ಗೆನೇ ಮ್ಯಾಮ್ ಹೇಳ್ತಿರ್ತಾರೆ ಅಂತ ಅನ್ನೋದಕ್ಕಿಂತ ಮುಂಚೆ ಸೊ ಯು ನೀಡ್ ಟು ಇದನ್ನು ಕೂಡ ನೀವು ಮೇಂಟೈನ್ ಮಾಡಲೇಬೇಕು ವಿತ್ ದಟ್. ಸೊ ಡ್ರಿಂಕ್ 2 to 3 liters ಆಫ್ ವಾಟರ್. ಸೊ ಡೈಲಿ 2 to 3 liters ಆಫ್ ವಾಟರ್ ನೀವು ಡ್ರಿಂಕ್ ಮಾಡಲೇಬೇಕು. ನೆಕ್ಸ್ಟ್, ಎಕ್ಸಸೈಸ್ ಡೈಲಿ ಅಂತಂದರೆ ಲೈಕ್ ಜಸ್ಟ್ ಜಿಮ್ಮಿಗೆ ಹೋಗಿ ಮ್ಯಾಮ್ ಜಿಮ್ ಎಲ್ಲ ಮಾಡೋಕ್ಕೆ ಹೇಳಿದ್ದಾರೆ ಮ್ಯಾಮ್ ಆ ಥರದ್ದಲ್ಲ. ಓಕೆ, ಜಸ್ಟ್ 10 minutes ವಾಕ್, 15 minutes ವಾಕ್, ಆ ಥರದ್ದಾದರೂ ಓಕೆ. ದೆನ್ ಸ್ಲೀಪ್ 7 hours ಅಟ್ಲೀಸ್ಟ್. ಯಾಕಂದರೆ 10th ಒಂದು ಸ್ವಲ್ಪ ಎಫರ್ಟ್ ಹಾಕೋಣ, ಹಾರ್ಡ್ ವರ್ಕ್ ವಿತ್ ಸ್ಮಾರ್ಟ್ ವರ್ಕು ಕೂಡ ಮಾಡೋಣ. ಸೊ ಅದ್ರ ಜೊತೆ ಸ್ಲೀಪ್ 7 hours. ಓಕೆ, 7 hours ಆದರೂ ನಾವು ಸ್ಲೀಪ್ ಮಾಡಲೇಬೇಕು. ಮೈಂಡ್ಗೂ ಕೂಡ ರೆಸ್ಟ್ ಬೇಕಲ್ವಾ, ಸೊ ಯಾಕಂದರೆ ಮತ್ತೆ ನಾವು ಮಾರ್ನಿಂಗ್ ಅದೇ ರುಟೀನ್ ಇರುತ್ತೆ, ಅದಕ್ಕೋಸ್ಕರ. ನೆಕ್ಸ್ಟ್, ಲಿಮಿಟ್ ದ ಮೊಬೈಲ್ ಯೂಸೇಜ್. ಸೊ ನಿಮಗೆ ಯೂಸ್ಫುಲ್ ಇತ್ತು, ಏನಾದರೂ ವೀಡಿಯೋಸ್ ನೋಡ್ತಿದ್ದೀರಾ ಅಥವಾ ನಿಮಗೆ ಇನ್ಫಾರ್ಮೇಷನ್ ಏನಾದರೂ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಮೊಬೈಲ್ ಯೂಸೇಜ್ ಮಾಡ್ತಿದ್ದೀರಾ ಅಂತ ಇಟ್ಸ್ ಫೈನ್. ಬಟ್ ಏನಾದ್ರು ನೀವು ಇನ್ಸ್ಟಾ ಸ್ಕ್ರಾಲಿಂಗ್ ಅಥವಾ ಏನಾದರೂ ಫ್ರೆಂಡ್ಸ್ ಜೊತೆ ಚಾಟ್, ಇಟ್ಸ್ ಓಕೆ. ಫ್ರೆಂಡ್ಸ್ ಜೊತೆ ಚಾಟ್ ಯಾಕೆ ಮಾಡ್ತೀರಾ, ಮಾರ್ನಿಂಗ್ ಇದೆ ಇರ್ತೀರಲ್ವಾ. ಸೊ ಇಫ್ ಯು ವಾಂಟ್ ಟಾಕ್, ಇಫ್ ಯು ಹ್ಯಾವ್ ಎ ಡೌಟ್, ಇಟ್ಸ್ ಫೈನ್. ಬಟ್ ನೆಕ್ಸ್ಟ್ ನೀವು ನೆಕ್ಸ್ಟ್ ಡೇ ಹೋದಾಗ ಸ್ಕೂಲಲ್ಲಿ ಸಿಗ್ತೀರಾ ಅಲ್ವಾ, ಸೊ ದೆನ್ ವೈ ದ ಮೊಬೈಲ್ ಯೂಸೇಜ್ ಯಾಕೆ ಮಾಡಬೇಕು. ಓಕೆ, ಆ್ಯಂಡ್ ದಟ್ಸ್ ದ ಮೇನ್, ಇದನ್ನು ಲಿಮಿಟ್ ಮಾಡಲೇಬೇಕು. ಓಕೆ, ನೆಕ್ಸ್ಟ್, ಸ್ಟೇ ಕನ್ಸಿಸ್ಟೆಂಟಿ. ಓಕೆ, ಕನ್ಸಿಸ್ಟೆನ್ಸಿ ಹೇಗೆ ಅಂತಂದರೆ ಇವತ್ತು ಮಾಡ್ತೀವಿ, ಇವತ್ತು ಫುಲ್ ಓದ್ತೀವಿ, ಇವತ್ತು ಓಕೆ ಆಲ್ರೆಡಿ ನಾನು ಟೈಮ್ ಟೇಬಲ್ ಎಲ್ಲ ಹಾಕ್ಕೊಂಡಿದ್ದೀನಿ, ಸೊ ಐ ವಿಲ್ ಸ್ಟಾರ್ಟ್ ಫ್ರಮ್ ಟುಡೇ ಅಂತ ಅಂದ್ಬಿಟ್ಟು ಇವತ್ತು ಫಸ್ಟ್ ಡೇ ಫುಲ್ಲು ಕೂತ್ಕೊಂಡು ಟೈಮ್ ಟೇಬಲ್ ಥರನೇ ಮಾಡೋದು. ಓಕೆ, ಟೈಮ್ ಟೇಬಲ್ ಹಾಕ್ಕೊಂಡಿದ್ದೀನಿ, ರೂಮಲ್ಲೆಲ್ಲ ಪೇಸ್ಟ್ ಮಾಡಾಗಿದೆ ಅಂತ ಅಲ್ವಾ ಮ್ಯಾಮ್. ಸೊ ರೂಮಲ್ಲೆಲ್ಲ ಪೇಸ್ಟ್ ಮಾಡಾಗಿದೆ ಅಂತ ಫುಲ್ ಮೋಟಿವೇಶನಲ್ಲಿ ನಾನು ಮಾಡ್ತೀನಿ ಅನ್ನೋ ಥರ ಹಾಕ್ಕೊಂಡಿರ್ತೀವಲ್ವಾ. ಸೊ ಬಟ್ 1 day ಮಾಡ್ತೀವಿ, ನೆಕ್ಸ್ಟ್ ಡೇ ಯಾಕೆ ಮಾಡ್ತೀವೋ ಬೇಡ ಅನ್ನೋ ಥರ ಇತ್ತು ಅಂತಂದರೆ ಯು ವಿಲ್ ನಾಟ್ ರೀಚ್ ದಟ್ ಗೋಲ್. ಓಕೆ, 625 ಏನಿರುತ್ತೆ ಸೊ ಅದನ್ನು ರೀಚ್ ಆಗಬೇಕು ಅಂತಂದರೆ ಡೈಲಿ 1 day ಏನಾದರೂ ಇತ್ತು, ಫಂಕ್ಷನ್ಗೆ ಏನಾದರೂ ಹೋದ್ರಿ, ದಟ್ಸ್ ವೆಲ್ ಆ್ಯಂಡ್ ಫೈನ್, ಓಕೆ ಪರವಾಗಿಲ್ಲ. ಬಟ್ 2 daysಗಿಂತ ಜಾಸ್ತಿ ಹೋಗಬಾರ್ದು. ಲಿಮಿಟ್ ಮ್ಯಾಕ್ಸ್ ಅಂದರೆ ಒಂದೇ ದಿನ ಬಿಟ್ಟರೆ ಓಕೆ, ಬಟ್ 2 days ಎಲ್ಲ ಮಿಸ್ ಮಾಡೋ ಹಾಗೆ ಇಲ್ಲ. ಓಕೆ, ನೆಕ್ಸ್ಟ್, ಸೊ ಸಂಡೇ ಸ್ಪೆಷಲ್ ಟೈಮ್ ಟೇಬಲ್ಸ್. ಇದ್ಯಾವುದರ ಮ್ಯಾಮ್ ಸಂಡೇ ಸ್ಪೆಷಲ್ ಟೈಮ್ ಟೇಬಲ್ ಅಂತ ಇತ್ತು ಅಂತಂದರೆ ದಟ್ ಈಸ್ ಮಾರ್ನಿಂಗ್ ಹೇಗಿರಬೇಕು ಅಂತಂದರೆ ಅಲ್ಲೂ ಕೂಡ ತುಂಬ 4:30ಗೆ ಎದ್ದೇಳೋದು ಬೇಡ. ಸಂಡೇ ಕೂಡ ಯು ಕ್ಯಾನ್ ಜಸ್ಟ್ ವೇಕಪ್ ವಿತ್ 7. ಓಕೆ,
ವೀಕ್ಲಿ ರಿವಿಷನ್ ಮಾಡಿದ್ರೆ, ಯಾಕಂದರೆ ಜಸ್ಟ್ ಇಟ್ಸ್ ರಿವಿಷನ್, ಸ್ಟಡಿ ಮಾಡಲ್ಲ ನೀವು. ಸ್ಟಡಿ ಮಾಡೋದಾದರೆ ಲೆಂತ್, ಯಾಕಂದರೆ ನೀವು ಕಾನ್ಸೆಪ್ಟ್ಸ್ನ ಅರ್ಥ ಮಾಡ್ಕೋಬೇಕಾಗಿರುತ್ತೆ. ಆ್ಯಂಡ್ ಒಂದು ಸ್ವಲ್ಪ ಕಾನ್ಸೆಪ್ಟ್ಸ್ ಇರೋದು ಡಿಫಿಕಲ್ಟ್ ಅನಿಸಿದ್ರೆ ಅದನ್ನೆಲ್ಲ ನೆನ್ಪಿಟ್ಕೋಬೇಕಾಗುತ್ತೆ. ಇದು ರಿವಿಷನ್ ಆಗಿರೋದ್ರಿಂದ ಏನಾಗುತ್ತೆ ಅಂತಂದರೆ, ಜಸ್ಟ್ ಯು ಕ್ಯಾನ್ ರಿಕಾಲ್ ಇಟ್, ಯಾವ ಥರ ಯಾವುದಾದ್ರು ಇಂಪಾರ್ಟೆಂಟ್ ವರ್ಡ್ಸ್, ವಾಟ್ ಆರ್ ದ ಕೀ ವರ್ಡ್ಸ್, ಅಷ್ಟು ಮಾತ್ರ ಬೇಕಿರುತ್ತೆ. ನೆಕ್ಸ್ಟ್ ಮ್ಯಾಥ್ಸು ಸ್ಯಾಂಪಲ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ವಾಟ್ ಆರ್ ದ ಇಂಪಾರ್ಟೆಂಟ್ ಕ್ವಶನ್ಸ್ ಬಂದೇ ಬರುತ್ತೆ ಬೋರ್ಡ್ ಎಕ್ಸಾಮ್ಗೆ ಅನ್ನೋದನ್ನ ಸಾಲ್ವ್ ಮಾಡೋದಾಗಿರ್ಬೋದು. ದೆನ್ ವೀಕ್ ಸಬ್ಜೆಕ್ಟ್ನ ಇಂಪ್ರೂವ್ ಮಾಡೋದು. ವೀಕ್ ಸಬ್ಜೆಕ್ಟ್ಸ್ನ ನಂಗೆ ಏನಾದರೂ ಕಷ್ಟ ಆಗ್ತಿರೋದ್ರೆ ಅದನ್ನು ಯಾವ ಥರ ಇಂಪ್ರೂವ್ಮೆಂಟ್ ಮಾಡೋದು, ಅದನ್ನು ನೀವು ಸಂಡೇ ಏನು ಹೇಳ್ತೀರಾ ಅದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಕೊಟ್ಬಿಟ್ಟು ಒಂದು 2 to 3 hours ಅದನ್ನು ಮಾತ್ರ ರೀಡ್ ಮಾಡಿ. ನಾನು ಮಾಕ್ ಟೆಸ್ಟ್ ಪ್ರಾಕ್ಟೀಸ್ ಆಲ್ರೆಡಿ ಮಾಡ್ತಿರ್ತೀರ ವೀಕ್ಲಿ. ಸೊ ಇದ್ರಲ್ಲಿ ಹೇಗೆ ಅಂತಂದರೆ ಒಂಥರ ಎಕ್ಸಾಮ್ದು ಪ್ರಿಪ್ರೇಟ್ರಿ ಥರನೇ ನೀವು ಒಂದು 2 hours 3 hours ಕೂತ್ಕೊಬಿಟ್ಟು ಟ್ರೈ ಟು ಸಾಲ್ವ್ ಇಟ್, ಅಂದರೆ ಟೈಮಿಂಗ್ಸ್ ಇಟ್ಕೊಂಡ್ಬಿಟ್ಟು ಎಕ್ಸಾಮ್ನ ಬರಿಬೇಕು ನೀವು. ಓಕೆ. ಆ್ಯಂಡ್ ಫಾರ್ಮುಲಾ ರಿವಿಷನ್ ಅದನ್ನ ಅಂತೂ ಮರೆಯೋಗೆ ಇಲ್ಲ, ಡೈಲಿ ಮಾಡ್ತಾನೆ ಇರಬೇಕು. ಒಂದು 5 minutes ಅಷ್ಟೇ ತೊಗೊಳ್ಳೋದಲ್ವಾ ಟೈಮಿಂಗ್ಸು, 1 hour ಟೈಮ್ ಹಿಡಿಯುತ್ತೆ ನಿಮಗಿಲ್ಲ ಅಲ್ವಾ. ಸೊ ಸ್ಟಾರ್ಟಿಂಗ್ ಬಟ್ ಹೋಗ್ತಾ ನಿಮಗೆ ಒಂದು 2 minutesಲ್ಲಿ ಮ್ಯಾಮ್ ನನಗೆಲ್ಲ ನೆನಪಿದೆ, ಫಾರ್ಮುಲಾಸ್ ಎಲ್ಲ ನನಗೆ ಯಾವುದು ಮರ್ತೋಗಲ್ಲ ಅಂತ ಹೇಳ್ತೀರಾ. ಓಕೆ, ದಟ್ ಈಸ್ ಸಂಡೇ ಸ್ಪೆಷಲ್ ಟೈಮ್ ಟೇಬಲ್. ನೆಕ್ಸ್ಟ್, ಸೊ ಫೈನಲ್ ಆಗಿ ನನ್ನ ಕಡೆಯಿಂದ ಒಂದು ಮೋಟಿವೇಶನ್ ಅಂದರೆ, ನಿಮಗೆ ಈಗ ಏನು ಸ್ಕೂಲ್ ಸ್ಟಾರ್ಟ್ ಆದಮೇಲೆ ನೀವು ಏನು ಥರ ಟೈಮ್ ಟೇಬಲ್ ಹಾಕ್ಕೋಬೇಕು, ಯಾವ ಥರ ಸ್ಟಡಿನ ಸ್ಟಾರ್ಟ್ ಮಾಡಬೇಕು ಅನ್ನೋದಕ್ಕೆ. ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ಸ್ಮಾಲ್ ಡೈಲಿ ಇಂಪ್ರೂವ್ಮೆಂಟ್ಸ್ ಅಲ್ವಾ. ಡೈಲಿ ಇಂಪ್ರೂವ್ಮೆಂಟ್ಸ್ ಏನು ಮಾಡುತ್ತೆ ಅಂದರೆ ನಿಮಗೆ ಇಟ್ ವಿಲ್ ಕ್ರಿಯೇಟ್ ಎ ಮ್ಯಾಸಿವ್ ರಿಸಲ್ಟ್ಸ್. ತುಂಬ ಲಾಸ್ಟಲ್ಲಿ ರಿಸಲ್ಟ್ಸ್ ಯಾವ ಥರ ಇರುತ್ತೆ ಅಂತಂದರೆ ನಿಮಗಂತೂ ತುಂಬ ಖುಷಿ ಆಗುತ್ತೆ ಅಲ್ವಾ. ಏನಾದ್ರು ನೀವು 625ಗೆ 625 ತೆಗ್ದಿದ್ದೀನಿ ಅಂತಂದರೆ ಇಟ್ಸ್ ವೆರಿ, ನಿಮಗೂ ಹ್ಯಾಪಿ, ನಿಮ್ಮ ಪೇರೆಂಟ್ಸ್ಗೂ ಹ್ಯಾಪಿ ಅಲ್ವಾ. ಸೊ ಅದಕ್ಕೋಸ್ಕರ ಸೊ ಈಗಲಿಂದನೇ ಸ್ಟಾರ್ಟ್ ಮಾಡಿ. ಆ್ಯಂಡ್ ವಿತ್ ದಟ್ ಹಾರ್ಡ್ ವರ್ಕ್ ಕೂಡ ಇರುತ್ತೆ ನಿಮ್ಮ ಜೊತೆ. ಆಲ್ರೆಡಿ ಇಷ್ಟೆಲ್ಲ ನೀವು ಟೈಮ್ ಟೇಬಲ್ ಹಾಕಿ ಇದೇ ಥರ ಫಾಲೋ ಮಾಡ್ತಿದ್ರಿ ಅಂತಂದರೆ ಹಾರ್ಡ್ ವರ್ಕ್ ಇರುತ್ತೆ. ಬಟ್ ಮೇಯ್ನ್ ಆಗಿ ಏನಿರಬೇಕು ಅಂತಂದರೆ ದಟ್ ಈಸ್ ಕನ್ಸಿಸ್ಟೆನ್ಸಿ ಪ್ಲಸ್ ಸ್ಮಾರ್ಟ್ ವರ್ಕ್. ಸೊ ಇಟ್ ವಿಲ್ ಗಿವ್ 625 out of 625. ಓಕೆ. ಸೊ ಇದು ಒಂದು ಫುಲ್ ನಿಮಗೆ ಮೋಟಿವೇಶನ್ ತನೂ ವಿತ್ ಟೈಮ್ ಟೇಬಲ್ ಯಾವ ಥರ ಇರಬೇಕು, ಯಾವ ಥರ ಸಮ್ ಆಫ್ ದ ಟಿಪ್ಸ್ ಕೂಡ ಕೊಟ್ಟಿದ್ದೀನಿ ನಿಮಗೆ. ಓಕೆ, ಇದೇ ಥರ ನೆಕ್ಸ್ಟ್ ನಾನು ಇನ್ನೂ ಯಾವುದಾದ್ರು ನಿಮಗೆ ವೀಡಿಯೋಸ್ ಬೇಕು ಅಂತಂದರೆ ಕಮೆಂಟ್ ಮಾಡಿ. ಅದೇ ಥರ ನೀವು ಈಗ ಚಾಪ್ಟರ್ಸ್ ವೈಸ್ನು ಕೂಡ ನೀವು ಸ್ಲಾಟ್ ಹಾಕ್ಕೊಂಡ್ಬಿಟ್ಟು ಯಾವ್ದಾದ್ರು ಕಾನ್ಸೆಪ್ಟ್ಸ್ ಎಲ್ಲ ಕ್ಲಿಯರ್ ಮಾಡ್ತಾ ಬನ್ನಿ. ಈ ಟೈಮ್ ಟೇಬಲ್ ನಿಮಗೆ ಯೂಸ್ಫುಲ್ ಆಗಲಿ ನಿಮ್ಮದು. ಆ್ಯಂಡ್ ನೈಟ್ ಮ್ಯಾಮ್ ಇದು ಎಲ್ಲ ಫುಲ್ ಮಾರ್ನಿಂಗ್ ಆಯ್ತಲ್ವಾ. ಸೊ ಮಾರ್ನಿಂಗಿಗೆ ಈ ಥರ ಸ್ಲಾಟ್ಸ್ ಹಾಕ್ಕೊಂಡಿದ್ದೀವಿ. ಸೊ ಮಾರ್ನಿಂಗ್ ರೀಡ್ ಮಾಡೋರಿಗೆ ಯಾವ ಥರ ಟೈಮ್ ಟೇಬಲ್ ಅಂತ ನಾನು ಇನ್ನೊಂದು ವೀಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ಸೊ ಆ ವಿಡಿಯೋನ ಯಾರ್ಯಾರು ಸ್ಟೂಡೆಂಟ್ಸ್ ನೈಟ್ ರೀಡ್ ಮಾಡೋಕ್ಕೆ ಇಷ್ಟಪಡ್ತಿರೋ ಆ ವಿಡಿಯೋನ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ದಿಸ್ ಈಸ್ ಫಾರ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋ ತನಕ ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಸೊ ರೀಡ್ ಮಾಡೋದನ್ನು ಸ್ಟಾಪ್ ಮಾಡಬೇಡಿ. ಸೊ ಈ ಒನ್ ಇಯರ್ ಸೊ ಲೆಟ್ಸ್ ಸ್ಟಾರ್ಟ್. ಸ್ಕೂಲ್ ಸ್ಟಾರ್ಟ್ ಆಗಿದೆಯಲ್ಲ ಗೊತ್ತಿಲ್ಲ, ಬಟ್ ನೀವು ರೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ಓಕೆ, ಸೊ ಟೈಮ್ ಟೇಬಲ್ ಕೂಡ ಬೇಗ ನಿಮಗೆ ಹೇಗೆ ಸ್ಲಾಟ್ಸ್ ಗೊತ್ತಾಗುತ್ತೋ ಸೊ ಆ ಥರ ಸ್ಲಾಟ್ಸ್ ಮಾಡಿಕೊಂಡು ಟೈಮ್ ಟೇಬಲ್ನ ಮಾಡ್ಕೊಳ್ಳಿ. ಇಟ್ಸ್ ವೆರಿ ಇಂಪಾರ್ಟೆಂಟ್, ಗೊತ್ತಾಯ್ತಾ. ಇಲ್ಲಾಂದರೆ ಆರ್ಗನೈಸ್ಡ್ ವೇಲ್ ಗೊತ್ತಾಗಲ್ಲ. ನೀವು ಇವತ್ತು ಒಂದಿನ ಸಬ್ಜೆಕ್ಟ್ ಹೋಗ್ತೀರಾ, ನಾಳೆ ಒಂದಿನ ಸಬ್ಜೆಕ್ಟ್ ಹೋಗ್ತೀರಾ. ಸೊ ಇಟ್ಸ್ ವೆರಿ ಮೆಸ್ಸಿಫುಲ್ ಆಗುತ್ತೆ. ಅದಕ್ಕೋಸ್ಕರ ಟೈಮ್ ಟೇಬಲ್ ಕೂಡ ಇಂಪಾರ್ಟೆಂಟ್. ಟೈಮ್ ಟೇಬಲ್ ಕೂಡ ಮಾಡಿಕೊಂಡು ಟ್ರೈ ಟು ಗೆಟ್ 625 out of 625. ಓಕೆ, ಸೊ ಆಲ್ ದ ಬೆಸ್ಟ್ ಸ್ಟೂಡೆಂಟ್ಸ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.